ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಹಾನವಮಿಯ ದಿನದಲ್ಲಿ ಈ ಒಂದು ಪರಮಾತ್ಮನ ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ತತ್ಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ದಿನ ಬಾಬಾ ಮತ್ತು ನಾವು ಏನು ಮಾಡ್ತಿದ್ದೀವಿ, ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾವ ಬರ್ತಡೇ? ಆತ್ಮ ಪರಮಾತ್ಮರ ಬರ್ತಡೇ, ಹುಟ್ಟಿರುವಂತಹ ದಿನ. ಯಾವ ದಿನ ಅಂತ ನೋಡೋಣ. ಯಾಕಂದರೆ ನವರಾತ್ರಿಯ ಸಮಯದಲ್ಲಿ ಶಿವರಾತ್ರಿ ಬಗ್ಗೆ ಹೇಳ್ತಿದ್ದಾರೆ ಬಾಬಾ ಅಂತಂದ್ಮೇಲೆ ಏನೋ ಒಂದಲ್ಲಿ ಏನಿರ್ತದೆ, ನವ ಸ್ಪೆಷಲ್ ಬರ್ತಡೇ ಇರ್ತದೆ. ಜ್ಞಾನದಿಂದ ನಾವು ಬಾಬನ ಮಗು ಆಗಿರುವಂಥದ್ದು ಬರ್ತಡೇ ಸರಿ, ಆದರೆ ನಮ್ಮಲ್ಲಿರುವಂಥ ಅಜ್ಞಾನ ಅಂಧಕಾರದ ರಾತ್ರಿ ಹೋಗ್ಬೇಕಲ್ಲ. ಬಾಬನ ಮಗು ಆದಮೇಲೆ ಏನು ಹೊಸದಾಗಿ ಗೊತ್ತಿದ್ದು ಬಿಟ್ಟು ಅಭಿಮಾನ, ಅಹಂಕಾರ, ಹೊಟ್ಟೆ ಕಿಚ್ಚು, ದ್ವೇಷ ಅಥವಾ ಬೇಕಂತಾನೆ ಎಲ್ಲ ಗೊತ್ತಿದೆ, ಅದನ್ನು ಕೂಡ ಬೇಕಂತಾನೆ ಕೆಲವೊಂದು ಕರ್ಮವನ್ನು ಮಾಡಿ ಫಲಿತಾಂಶದಲ್ಲಿ ಯಾವಾಗ ಬದಲಾವಣೆ ಬರುತ್ತೆ, ಅಲ್ಲಿಂದ ಹೊರಗಡೆಗೆ ಬರಲಿಕ್ಕೆ ಬಾಬಾರವರು ನಮಗೇನು ಮಾಡಬೇಕಾಗತ್ತೆ, ಹೊಸದಾಗಿರುವಂಥ ಬರ್ತಡೇಯನ್ನು ಕೊಡ್ತಾರೆ. ನೋಡಿ ಅದರಲ್ಲಿ ಏನು ಸೀಕ್ರೆಟ್ ಇದೆ ಅಂತ. आप सभी भी आज विशेष विचित्र बर्थडे मनाने आए हो ना. ಬಾಬಾ ಹೇಳ್ತಿದ್ದಾರೆ, ಇವತ್ತು ನೀವೆಲ್ಲರೂ ಕೂಡ ವಿಶೇಷವಾಗಿ ವಿಚಿತ್ರವಾದ ಬರ್ತಡೇ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಲ್ವಾ? ಹೌದು ತಾನೆ? ಏನದು ವಿಚಿತ್ರ? ಬಾಬಾಗೆ ಚಿತ್ರ ಇಲ್ಲ, ಬಾಬನಿಗೆ ಚಿತ್ರ ಇಲ್ಲ. ಆಮೇಲೆ ನಿರಾಕಾರ ರೂಪದಲ್ಲಿ ಬರ್ತಡೆ. ಹಾ, ನಿರಾಕಾರ ರೂಪದಲ್ಲಿ ಅಲ್ವಾ? ಬಾಬಾನು ನಿರಾಕಾರ, ಆತ್ಮನು ನಿರಾಕಾರ, ಜನ್ಮನು ಕೂಡ ನಿರಾಕಾರ ಅಲ್ವಾ? ಓಕೆ, ಇದು ಸರಿ. ಇದು ನಾರ್ಮಲಿ ನಾವು ಈ ಅರ್ಥವನ್ನು ಕೊಡ್ತೀವಿ. ಇಲ್ಲಿವರೆಗೆ ಶಿವರಾತ್ರಿಯಲ್ಲಿ ನಾವು ಈ ಅರ್ಥವನ್ನು ತಿಳ್ಕೊಂಡು ಬಂದಿದ್ದೀವಿ. ಆದರೆ ಇನ್ನು ಒಂದು ವಿಶೇಷವಾದಂಥ ಒಂದು ಅರ್ಥ ಇದೆ, ವಿಶೇಷವಾಗಿ ಈ ಬರ್ತಡೆಗೆ ಸಂಬಂಧಪಟ್ಟಂತೆ. ತಂದೆ ಮಕ್ಕಳ ಬರ್ಡೇ ಒಂದೇ ದಿವಸ, ತಂದೆ ಮತ್ತು ಮಕ್ಕಳ ಬರ್ಡೇ ಅದು ದಿನ ಆಯಿತು, ದಿನ, ಡೇ, ಅದು ವಿಶೇಷತೆ ಅಲ್ವಾ? ಅದು ವಿಚಿತ್ರ ಯಾಕೆ? ಒಂದು ಚಿತ್ರ ಇಲ್ಲ, ಇದಕ್ಕೆ ವಿಚಿತ್ರ ಅಂತ ಹೇಳ್ತಾರೆ. ಓಕೆ, ಚಿತ್ರ ಇಲ್ಲ ಅಂದ್ರೆ ಆಕಾರ ಇಲ್ಲ. ಇನ್ನು ಕೆಲವೊಂದ್ಸಲ ಕನ್ನಡದಲ್ಲಿ ವಿಚಿತ್ರ ಅಂತ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಅವನು ವಿಚಿತ್ರವಾಗಿದ್ದಾನೆ, ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಯಾವಾಗ ಹೇಗಿರ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಕೆಲವೊಂದ್ಸಲ ಖುಷಿಯಾಗಿರ್ತಾರೆ, ಟಕ್ ಅಂತ ಸಿಟ್ಟು ಬಂದ್ಬಿಡ್ತದಪ್ಪ, ಅವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿಬಿಡ್ತದೆ, ವಿಚಿತ್ರ ಅಂತ ಹೇಳ್ಬಿಡ್ತಾರೆ. ಅವ್ರನ್ನ ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೂ ಕೂಡ ಶಬ್ದವನ್ನು ಏನ್ ಮಾಡ್ತಾರೆ, ಉಪಯೋಗ ಮಾಡ್ಕೊಳ್ತಾರಲ್ವಾ? ಇಲ್ಲಿ ಭಗವಂತ ಹೇಳ್ತಾ ಇರೋದು ಎರಡನೇ ಅರ್ಥದಲ್ಲೂ ಒಂದನೇ ಅರ್ಥದಲ್ಲೂ. ಒಂದನೇ ಅರ್ಥದಲ್ಲಿ ವಿಚಿತ್ರ ಅಂತಂದ್ರೆ ಅದಕ್ಕೆ ಚಿತ್ರ ಇಲ್ಲ, ಆಕಾರ ಇಲ್ಲ, ನಿರಾಕಾರ ರೂಪದಲ್ಲಿ ನೀವು ಹೇಳಿದಂಗೆ ತಂದೆ ಮತ್ತು ಮಕ್ಕಳ ಬರ್ತಾರೆ. ಓಕೆ, ಒಪ್ಕೊಳ್ಳೋಣ. ಎರಡನೇದು ವಿಚಿತ್ರ ಯಾವುದು? ನಡವಳಿಕೆಯಲ್ಲಿ, ಜೀವನದಲ್ಲಿ, ಕರ್ಮದಲ್ಲಿ ಏನು ಸರಿ ಅಂತ ಗೊತ್ತಿದ್ರೂ ಕೂಡ ಏನು ಮಾಡುವಂಥದ್ದು? ವಿಚಿತ್ರವಾಗಿರುವಂಥದ್ದು. ಈಗ ನಾರ್ಮಲ್ ವ್ಯಕ್ತಿ ಇರೋದಕ್ಕೂ ಒಬ್ಬ ಎಡಿಕ್ಟೆಡ್ ವ್ಯಕ್ತಿ, ಅಂದರೆ ಅವನಿಗೆ ಸಿಟ್ಟು ಬಂದಿರಬಹುದು, ಸೈಕೇಟ್ರಿಕ್ ಪೇಷಂಟ್ಗಳಿರ್ಬೋದು, ಹೊಟ್ಟೆ ನೋವು ಬಂದಿರುವಂಥ ವ್ಯಕ್ತಿ ಇರ್ಬೋದು, ಕಾಲು ನೋವು ಬರುವಂಥ ವ್ಯಕ್ತಿ ಇರ್ಬೋದು, ಅವನ ನಡವಳಿಕೆ ಚೇಂಜ್ ಇರ್ತದೆ ಇರಲ್ವೋ? ಇವತ್ತು ನಿಮ್ದು ಮಾತೇನೋ ಸ್ವಲ್ಪ ಚೇಂಜ್ ಇದೆಯಲ್ರಿ? ನೆಗಡಿ ಗಿಗಡಿ ಆಗಿದೆಯಾ? ಅಥವಾ ಯಾರಾದ್ರೂ ಮನೇಲಿ ಬೈದಿದ್ದಾರಾ? ಏನಾದರೂ ತೊಂದರೆ ಆಗಿದೆಯಾ? ಅಂದರೆ ನಾರ್ಮಲ್ ಇರೋದಿಲ್ಲ, ಸ್ವಲ್ಪ ಅವರ ಮಾತು, ಕೃತಿ, ಯೋಚನೆ, ಚಿಂತನೆ ಏನಾಗ್ತದೆ? ಇವು ಆದ್ಮೇಲೆ ಯೋಚನೆ ಮಾಡಿ, ನಾವು ಬಾಬನ ಮಗು ಆದ್ಮೇಲೆ ನಮ್ಮ ನಡವಳಿಕೆಗಳು, ಯೋಚನೆಗಳು, ಚಿಂತನೆಗಳು ಕೂಡ ಸ್ವಲ್ಪ ವಿಚಿತ್ರ ಆಗಿದೆಯೋ ಆಗಿಲ್ವೋ? ಆಗಿದೆ.
ಆಗಿದೆ ತಾನೆ. ಅದು ಒಳ್ಳೇದಕ್ಕೋಸ್ಕರ ಆಗಿದೆ ತಾನೆ. ಹೌದು ಎಲ್ಲರೂ ಹೋಟೆಲಲ್ಲಿ ತಿಂತಾರೆ, ನೀವು ತಿನ್ನೋದಿಲ್ಲ, ನಿಮ್ದೇ ವಿಚಿತ್ರ. ಹೇಳ್ತಾರೆ ಹೇಳಲ್ವೋ? ಕೆಲವೊಂದು ಹೇಳ್ತಾರೆ. ಯೋಚನೆಯಲ್ಲಿ, ಚಿಂತನೆಯಲ್ಲಿ ಎಲ್ಲರದು ಒಂದಾದ್ರೆ ಇವ್ರದೇ ಒಂದು ಅಲ್ವಾ? ಎಷ್ಟೋ ವಿಷಯದಲ್ಲಿ ನೀವು ನೋಡಿದಾಗ ಬಾಬಾರವರ ಒಂದು ಶ್ರೀಮತವನ್ನ, ನಿಯಮವನ್ನ ನಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ತಂದಾಗ ಪ್ರಾಪಂಚಿಕವಾಗಿ ಜನರ ಒಂದು ನಡವಳಿಕೆ ಪಾತ್ರ ಏನಿದೆ, ಅದಕ್ಕೆ ನಮ್ಮ ಇದೇನಿದೆ ಸ್ವಲ್ಪ ಡಿಫರೆಂಟ್ ಇದೆ. ಆ ವಿಚಿತ್ರತೆ ಅದು ಎಲ್ಲ ನಿರಾಕಾರದಲ್ಲಿ ತಾನೇ ಪರಿವರ್ತನೆ ಆಗಿರೋದು ಅಲ್ವಾ? ಸ್ಥೂಲವಾಗಿ ನಾವೇನು ಮನೆ ಬಿಟ್ಟಿಲ್ಲ, ಬಟ್ಟೆ ಚೇಂಜ್ ಮಾಡಿಲ್ಲ, ಊಟ ತಿಂಡಿ ಮಾಡೋದನ್ನ ಬಿಟ್ಟಿಲ್ಲ, ಸಂಸಾರ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಅದು ಎಲ್ಲ ಬದಲಾವಣೆ ಬಂದಿರೋದೆಲ್ಲಿ? ನಿರಾಕಾರ. ವಿಚಿತ್ರದಲ್ಲಿ. ಚಿತ್ರ ಇಲ್ಲ ಅದಕ್ಕೆ. ಅದರ ಪರಿಣಾಮ ಬದಲಾವಣೆ ಎಲ್ಲರಿಗಿಂತ ಹೆಚ್ಚಿಗೆ ನನಗೆ ಗೊತ್ತಾಗತ್ತೆ. ಯಾರು ಅದನ್ನು ಧಾರಣೆ ಮಾಡ್ಕೊಂಡಿದ್ದಾರೋ, ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರಿಗೇನಾಗತ್ತೆ, ಇದು ಏನ್ರಿ ಮಾಡ್ತಾರೆ ಬೆಳಗ್ಗೆ 3:30 ಎದ್ಬಿಟ್ಟು. ಕೆಲವೊಬ್ಬರಂತೂ ಮಾತೆಯರು ಬಂಧನದಲ್ಲಿ ಇರೋದಕ್ಕೆ ಲೈಟು ಕೂಡ ಹಾಕೊಳ್ಳೋದಿಲ್ಲ, ಸುಮ್ಮನೆ ಕೂತ್ಕೊಳ್ತಾರಪ್ಪ. ಹಾಡು ಇಲ್ಲ, ಏನು ಇಲ್ಲ, ಎಂತ ಮಾಡ್ತಾನೆ ಗೊತ್ತೇ ಆಗೋದಿಲ್ಲ, ಕಣ್ಣಿಗೆ ಕಾಣೋದೇ ಇಲ್ಲ. ಮೊದಲೆಲ್ಲ ಇದೆಲ್ಲ ಇಲ್ಲಪ್ಪ, ಸರಿಯಾಗಿತ್ತು. 7 ಗಂಟೆಗೆ ಹೇಳ್ತಿದ್ದೆ, 6. ಇವಾಗ ಏನಾಗಿದೆ ಇವರಿಗೆ ವಿಚಿತ್ರವಾಗಿತ್ತು. ಯಾರ ಹತ್ರ ಮಾತಾಡೋದಿಲ್ಲ, ಫೋನಲ್ಲಿಲ್ಲ, ಸೀರಿಯಲ್ ನೋಡೋದಿಲ್ಲ, ಫಿಲ್ಮ್ಗೆ ಹೋಗೋದಿಲ್ಲ, ಮದುವೆ ಮನೆಗೆ ಹೋಗೋದಿಲ್ಲ. ಇವರೇನೋ ಒಂದು ಸಪರೇಟ್ ಆಗಿ ಇದ್ಬಿಟ್ಟಿದ್ರಪ್ಪ. ಹೌದಲ್ವಾ? ಇದೆಲ್ಲ ಪರಿವರ್ತನೆ, ಬದಲಾವಣೆ ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ, ಬ್ರಹ್ಮಕುಮಾರ ಕುಮಾರಿಯರ ಜೀವನದಲ್ಲಿ ಕಂಡು ಬರುತ್ತೆ. ಅದು ನಿಮ್ಗೂ ಗೊತ್ತಾಗತ್ತೆ, ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಇದೆಲ್ಲ ಚಿತ್ರನೋ ವಿಚಿತ್ರನೋ? ವಿಚಿತ್ರನೇ. ಯಾಕಂದ್ರೆ ಜನ ನಿಮ್ಮನ್ನ ಆ ರೀತಿ ಅಕ್ಸೆಪ್ಟ್ ಮಾಡೋದಿಲ್ಲ. ಅದನ್ನ ನೀವು ಬೇರೆ ರೀತಿ ದಾರಿಯಲ್ಲೇ ಏನ್ ಮಾಡ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ, ಭಗವಂತನ ಡೈರೆಕ್ಷನಿನ ಅನುಸಾರ. ಓಕೆ, ಇದೆಲ್ಲ ವಿಚಿತ್ರತೆ. ಅದೆಲ್ಲ ಆಗ್ಬೇಕು ಅಂತಂದ್ರೆ ಆದ್ಮೇಲೆ ಅದೆಲ್ಲೋ ಒಂದ್ ಕಡೆಗೆ ಸ್ಟಾರ್ಟಿಂಗ್ ಆಗಿರ್ಬೇಕಲ್ವಾ? ಸ್ಟಾರ್ಟಿಂಗ್ ಅಂತ ಗೊತ್ತಾಯ್ತಾ? ಈಗ ನಾವು ಬಾಬಾನ ಮನೆಗೆ ಬಂದಿರ್ತೀವಿ. ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ನಾನ್ ವೆಜ್ ತಿನ್ನಬಾರ್ದು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಫಸ್ಟ್ ಡೇನೆ ಗೊತ್ತಿರೋದಿಲ್ಲ ಅಲ್ವಾ? ಕೆಲವರು 1 ವರ್ಷ ಆದ್ಮೇಲೆ, ಕೆಲವರು 2 ವರ್ಷ ಆದ್ಮೇಲೆ, ಕೆಲವರು 1 ತಿಂಗಳಾದ್ಮೇಲೆ ಏನ್ ಮಾಡ್ತಾರೆ, ಅದನ್ನ ಬಿಡ್ತಾರೆ. ಬಿಡ್ತೇವೆ. ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂತಂದ್ರೆ ಬಾಬಾ ಹೇಳಿದಾರಂತ ಬಿಡ್ತಾರೆ, ಕೆಲವೊಬ್ರು ಬೈ ಫೋರ್ಸ್ಫುಲ್ಲಿ ಬಿಡ್ತಾರೆ. ಆದ್ರೆ ಮನಸ್ಪೂರ್ವಕವಾಗಿ ಬಿಡ್ಲಿಕ್ಕೆ 10 ವರ್ಷನೂ ಹಿಡಿಬಹುದು, 15 ವರ್ಷನೂ ಹಿಡಿದು ಬಿಡಬಹುದು. ಓಕೆ, ಯಾವಾಗ ನೀವು ಅದನ್ನ ಕರೆಕ್ಟ್ ಆಗಿ ಧಾರಣೆ ಮಾಡ್ತಿರೋ ಆಗಿನಿಂದ ಹೊಸ ಬರ್ತಡೇ ಹೇಳೋದು ಏನಾಗತ್ತೆ, ಆರಂಭ ಆಗತ್ತೆ. ನೆಕ್ಸ್ಟ್ ಹೊಸ ಜೀವನ ಏನು ಅಂತಂದ್ರೆ ಮಾರ್ಕೆಟಿಗೆ ಹೋದಾಗ ವೈಟ್ ಡ್ರೆಸ್ಸೇ ತಗೊಳ್ಳೋದು. ಅವಾಗ ಏನಾಗತ್ತೆ, ಹೊಸ ಬರ್ತಡೇ. ಅಥವಾ ಈಶ್ವರ ಇದಕ್ಕೆ ಸಂಬಂಧಪಟ್ಟಂತ ಗಿಫ್ಟ್ಗಳನ್ನೇ ತಗೊಳ್ಳುವಂಥದ್ದು, ಬಂದವ್ರಿಗೆ ಅದೇ ಗಿಫ್ಟ್ ಅನ್ನ ಕೊಡುವಂಥದ್ದು, ಬಂದವರಿಗೆ ಈಶ್ವರಿ ಜ್ಞಾನವನ್ನೇ ತಿಳಿಸುವಂಥದ್ದು. ಇದು ಒಂದ್ ರೀತಿ ಏನಾಗುತ್ತೆ, ಬರ್ತಡೇ ಅಂತಂದ್ರೆ ಆರಂಭ. ಬರ್ತಡೇ ಅಂತಂದ್ರೆ ಏನು, ಜನ್ಮದಿನ ಅಂತ ಹೇಳ್ತಾರೆ ಅಲ್ವಾ? ಶರೀರಕ್ಕೊಂದು ಜನ್ಮದಿನ, ತಾಯಿಯಾಗಿ ಒಂದು ಜನ್ಮದಿನ. ಒಂದು ಮಗು ಹುಟ್ಟಿದಾಗ ನಿಮ್ಗೆ ಏನಾಗ್ತದೆ, ತಾಯಿಯ ಜನ್ಮದಿನ ಬರ್ತದಲ್ವಾ? ಮದುವೆ ಆದಾಗ ಪತ್ನಿಯ ಜನ್ಮದಿನ. ಹೀಗೆ ವಿಭಿನ್ನವಾದಂತಹ ಜನ್ಮದಿನಗಳು ನಮ್ಮ ಜೀವನದಲ್ಲಿ, ನಮ್ಮ ಪಾತ್ರದಲ್ಲಿ, ಅಷ್ಟು ವರ್ಷದ ಆಯುಸ್ಸಿನಲ್ಲಿ ಏನಾಗ್ತಾ ಹೋಗ್ತದಂತೆ, ಬರ್ತಾ ಇರ್ತದೆ. ಹೌದಲ್ವೋ? ಮೊಮ್ಮಗು ಆದಾಗ ಯಾವ ಬರ್ತಡೇ ಸ್ಟಾರ್ಟ್ ಆಗ್ತದೆ? ಬರ್ತದೆ. ನೀವು ಅಜ್ಜಿ ಆದ್ರಿ, ಅಜ್ಜ ಆದ್ರಿ. ಮೊನ್ನೆ ಬಸ್ಸಲ್ಲಿ ಬರ್ತಾ ಇದ್ದೆ ಹುಬ್ಳಿಯಿಂದ. ನಮ್ಮ ಪಕ್ಕದಲ್ಲಿ ವಯಸ್ಸಾದವರೊಬ್ರು ಕುತ್ಕೊಂಡಿದ್ರು, ಸುಮಾರು 60 ವರ್ಷ ಹತ್ರ. ಓಕೆ, ಆವಾಗ ಒಂದು ಸ್ಕೂಲಿಂದ ಮಗು ಅಂತಂದ್ರೆ ಒಂದು 15 ವರ್ಷದ ಮಗು, ಸಣ್ಣದಿದೆ. ಓಕೆ, ಅದು ತನ್ನ ಬ್ಯಾಗನ್ನ ಹೇಳ್ತೀವಿ, ಅಜ್ಜಿ ಈ ಬ್ಯಾಗನ್ನ ನಿಮ್ ಕಾಲ್ ಮೇಲೆ. ನನಗೆ ಅಜ್ಜಿ ಹೇಳ್ತೀಯಾ? ನೋಡಿದ್ರೆ ಪಕ್ಕ ಅಜ್ಜಿನೇ. ಅದು ಅಜ್ಜಿ ಅಂತ ಹೇಳಿದವ್ರಿಗೆ ಏನಾಗ್ಬಿಡ್ತು, ಸಿಟ್ಟು ಬಂದ್ಬಿಡ್ತು. ನನಗೆ ಅಜ್ಜಿ ಅಂತ ಹೇಳ್ತೀಯಾ? ಅರೆ, ನನಗೂ ಕೆಲವೊಂದ್ಸಲ ಹೋದಾಗ ಏನಾಗತ್ತೆ, ಯಾರಾದ್ರು ಶರೀರ ಕೂದಲೆಲ್ಲ ನೋಡ್ಬಿಟ್ಟು ಅಂಕಲ್ ಅಂತ ಹೇಳ್ತಾರೆ. ನಾನು ಕಂಡು ಬಿಡ್ತೀನಿ, ಅಂಕಲ್ ಮದುವೆನೇ ಆಗ್ಲಿಲ್ಲ, ಇವ್ರು ಅಂಕಲ್ ಹೇಳ್ತಿದ್ದಾರೆ. ವಾಸ್ತವಿಕವಾಗಿ ನನ್ನ ಅಂಕಲ್ ಹೌದು, ಏಜ್ ರೂಪದಲ್ಲಿ ಶಾರೀರಿಕವಾಗಿ ಹೌದು ಅಲ್ವಾ? ಅದು ಮಾನಸಿಕವಾಗಿ ಅಂಕಲ್ ಯಾವಾಗ ಆಗ್ತೀವಿ, ಮದುವೆ ಆಗಿ ಮಕ್ಕಳಾಗೆಲ್ಲ ಆದ್ಮೇಲೆ ಅಂಕಲ್ ಆಂಟಿ ಆಗ್ತೀವಿ ನಾವು. ಅದಾಗಿಲ್ವಲ್ಲ, ಅವಾಗ ಅಕ್ಸೆಪ್ಟ್ ಮಾಡೋದು ಏನಾಗತ್ತೆ, ಕಷ್ಟ ಆಗತ್ತೆ. ಮತ್ತೆ ಮನೆಯಲ್ಲಿ ನಾನು ಚಿಕ್ಕವನಾಗಿರೋದಕ್ಕೆ ನನ್ನ ಮನೇಲಿ ಚಿಕ್ಕದ ರೂಪದಲ್ಲೇ ನೋಡ್ತಾ ಇರ್ತಾರೆ ಅಲ್ವಾ? ಹಾಗೆ ಕೆಲವೊಂದ್ಸಲ ಏನಾಗತ್ತೆ, ಹೊರಗಡೆಯ ಪ್ರಪಂಚದ ಕೆಲವೊಂದು ನೀತಿ ನಿಯಮವನ್ನ ನಮ್ಗೆ ಸ್ವೀಕಾರ ಮಾಡೋದು ಏನಾಗತ್ತೆ, ಕಷ್ಟವಾಗತ್ತೆ. ಇಲ್ಲಿ ಬಾಬೆ ಹೇಳೋದು ಏನು ಅಂತಂದ್ರೆ, ಮಕ್ಕಳೇ,
ಎಲ್ಲ ಬರ್ತಡೇ ಸರಿ, ಹೊಸ ಜೀವನ, ಹೊಸ ಆರಂಭ. ಇದೊಂದು ವಿಚಿತ್ರ ಬರ್ತಡೇ ಏನು ಅಂತಂದ್ರೆ, ನನ್ನ ಮಕ್ಕಳು ತಮ್ಮ ಕೈಯಾರೆ ಕೆಲವೊಂದು ತಪ್ಪನ್ನ ಮಾಡಿ ಆ ತಪ್ಪಿನಿಂದ ಬಾಬಾ ಅವರನ್ನು ಹೊರಗಡೆ ತರಲಿಕ್ಕೆ ಹೊಸದಾದಂತ ಜನ್ಮವನ್ನ ಬಾಬಾ ಮಕ್ಕಳಿಗೆ ಕೊಡಬೇಕಾಗ್ತದೆ. ಇದು ವಿಚಿತ್ರ. ಮೊದಲು ಕರೆಕ್ಟಾಗಿ ಬರ್ತಡೇ ಆಗಿರ್ತದೆ, ಆದರೆ ಮತ್ತೆ ರೀ ಬರ್ತಡೇ ಅಂತ ಹೇಳ್ತಾರೆ. ರೀ ಬರ್ತಡೇ ಅಂತ ಅರ್ಥ ಆಯ್ತಾ? ಅರ್ಥ ಆಯ್ತು, ಅರ್ಥ ಆಗಿಲ್ವೋ? ಆಗ್ಲಿಲ್ಲ. ಹೇಳಿ, ನೀ ಬಾಬನ ಮಗು ಆದ್ರಿ, ಸ್ವಲ್ಪ ಜವಾನಿಗೆ ಜೋಶ್ ಅಂತ ಹೇಳ್ತಾರೆ. ಆವಾಗ ಆರಂಭದಲ್ಲಿ ಏನು 2 ಗಂಟೆ 3 ಗಂಟೆ ಅಮೃತ ವೇಳೆ ಹೇಳೋದೇನು, ಮುರಳಿ ಕ್ಲಾಸ್ಗೆ ಹೇಳೋದೇನು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇರ್ತಾರೆ. ಎಷ್ಟು ದಿನ? 1 ವರ್ಷ. 2 ತಿಂಗಳು, 3 ತಿಂಗಳು, 4 ತಿಂಗಳು ಮಾಡ್ತಾರೆ. ಆಮೇಲೆ ನಿಧಾನಕ್ಕೆ ಬ್ಯಾಟ್ರಿ ಏನಾಗ್ತಾ ಇರ್ತದೆ? ಡೌನ್ ಆಗುತ್ತೆ. ಡೌನ್ ಆಗ್ತಾ ಹೋಗ್ತದೆ. ಡೌನ್ ಆಗಿ 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 ಅಮೃತ ವೇಳೆನೂ ಇಲ್ಲ, ಮುರಳಿ ಕ್ಲಾಸು ಇಲ್ಲ, ಸೆಂಟರ್ಗೆ ಹೋಗೋದು ಇಲ್ಲ. ಅದು ಆಲಸ್ಯತನದ ಏನಾಗ್ತದಲ್ಲಿ ಪ್ರವೇಶ, ಹುಡುಗಾಟಿಕೆ, ಆಲಸ್ಯತನ, ಕಾರಣಗಳನ್ನು ಹೇಳುವಂಥದ್ದು ಎಲ್ಲ ಏನಾಗ್ತದೆ? ಬರ್ತಾ ಹೋಗುತ್ತೆ. ಸ್ಟಾರ್ಟ್ ಆಗುತ್ತೆ. ಆವಾಗ ಅಲ್ಲಿಂದ ಹೊರಗಡೆ ತಗ್ಲಿಕ್ಕೆ ಬಾಬಾ ಹೇಳ್ತಾರೆ ಇದು ವಿಚಿತ್ರವಾದ ಬರ್ತಡೇ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದನ್ನ ಮಾಡಿ ಅಂತ ನಾನು ಎಂದೂ ನಿಮ್ಗೆ ಹೇಳಿಲ್ಲ. ಹೇಳಿಲ್ಲ. ಇದು ಯಾರಿಗೂ ಆ ಬರ್ತಡೇ ಬೇಕಾಗಿಲ್ಲ. ಆದ್ರೂ ಕೂಡ ನೀವು ಜ್ಞಾನ ಇದ್ರೂ ಕೂಡ, ಇದು ಬೇಡ ಅಂತ ಗೊತ್ತಿದ್ರೂ ಕೂಡ ನೀವು ವಾಪಸ್ ಏನ್ ಮಾಡ್ತಿರ್ತೀರಿ? ಆ ಕರ್ಮವನ್ನ ನೀವು ಮಾಡ್ತಾ ಇರ್ತೀರಾ. ಆವಾಗ ಅಲ್ಲಿಂದ ನಿಮ್ಮನ್ನು ನಾನು ಏನ್ ಮಾಡ್ಬೇಕಾಗತ್ತೆ? ಹೊರಗಡೆಗೆ ತರಬೇಕು. ತೆಗಿಬೇಕಾಗ್ತದೆ. ಅಂತಂದ್ರೆ ಇಂಥದ್ದು ಕೊಳಕು ಕೆಟ್ಟದು ಅಂತ ಗೊತ್ತಿದ್ರು ಕೂಡ ಮತ್ತೇನ್ ಮಾಡೋದು? ಅದನ್ನ ಮೆಚ್ಚಿಕೊಂಡು ಬರುವಂಥದ್ದು. ಆವಾಗ ಅದನ್ನು ನಾನು ನಿಮ್ಮನ್ನು ಏನ್ ಮಾಡಬೇಕಾಗತ್ತೆ? ಕ್ಲೀನ್ ಮಾಡಬೇಕಾಗ್ತದೆ, ಸ್ವಚ್ಛ ಮಾಡಬೇಕಾಗ್ತದೆ. ಆ ರೂಪದಲ್ಲಿ ನಿಮ್ಮ ಕೈಯಾರೆ ಗೊತ್ತಿದ್ದು ನೀವೇನ್ ಮಾಡ್ತೀರಿ? ತಪ್ಪು ಮಾಡಿದಾಗ ಅಲ್ಲಿಂದ ನಾನು ಹೊರಗಡೆ ತೆಗಿಬೇಕಾಗ್ತದೆ. ಆವಾಗ ನಿಮ್ಗೆ ನಾನು ಹೊಸ ಜನ್ಮವನ್ನ ಕೊಡಬೇಕಾಗುತ್ತೆ. ಮೊದಲು ಗೊತ್ತಿರ್ತದೆ, ನಿಮ್ಗೆ ಹಿಂಗಿರ್ತದೆ ಅಂತ ಗೊತ್ತಿರ್ತದೆ. ಆದರೆ ಆ ನಿಯಮವನ್ನು ನಾವು ಸರಿಯಾಗಿ ಏನ್ ಮಾಡೋದಿಲ್ಲ? ಫಾಲೋ ಮಾಡೋದಿಲ್ಲ. ಜ್ಞಾನ ಇಲ್ವಾ? ಇದೆ. ಯಾರಿಗೆ? ಬೇರೆಯವ್ರಿಗೆ ಹೇಳಲಿಕ್ಕೆ. ಬೇರೆಯವ್ರಿಗೆ ಭಾಷಣ ಮಾಡ್ತಾರೆ, ಅಮೃತ ವೇಳೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ. ಇವರು ಮಾತೇನ್ ಮಾಡಿರ್ತಾರೆ? ಮಲ್ಕೊಂಡು. ಬೇರೆಯವ್ರಿಗೆ ಹೇಳ್ತಾರೆ, ಇಲ್ಲಪ್ಪ ಮುರಳಿ ಮಿಸ್ ಮಾಡಬಾರ್ದು, ಬೆಳಿಗ್ಗೆನೆ ಕೇಳಬೇಕು ಅಂತ ಹೇಳ್ತಾರೆ. ಇವರು ಮರ್ತೋಗ್ಬಿಟ್ಟಿರ್ತಾರೆ ಅಲ್ವಾ? ಸೆಂಟರಿಗೆ ಹೋಗ್ಬಿಟ್ಟು ಕೇಳಬೇಕು ಅಂತ ಹೇಳ್ತಾರೆ, ಇವ್ರು ಕೇಳ್ತಾ ಇರೋದಿಲ್ಲ. ಹೀಗೆಲ್ಲ ಬೇರೆ 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 ಕಾರಣಗಳು. ಅಂತಂದ್ರೆ ನಿಯಮ ವಿಧಿವಿಧಾನ ಗೊತ್ತಿದ್ರೂ ಕೂಡ ಅದನ್ನೇನು ಮಾಡೋದಿಲ್ಲ? ಫಾಲೋ ಮಾಡದೇ ಇರುವಂಥದ್ದು. ಅದಕ್ಕಾಗಿ ಇವತ್ತು ಬಾಬಾ ಹೇಳ್ತಾರೆ, ನವರಾತ್ರಿಯ ದಿನ ನಾನು ಯಾಕೆ ಈ ಬರ್ತಡೇ ಬಗ್ಗೆ ಹೇಳಬೇಕಾಗಿ ಬಂತು ಅಂತಂದ್ರೆ, ಈ ರೀತಿಯಲ್ಲಿ ನಾನು ಹೇಳದೇ ಇರುವಂತ ಕೆಲವೊಂದು ಹೊಸ ಜನ್ಮವನ್ನ ನಿಮಗೆ ನೀವೇ ಏನು ಮಾಡ್ಕೊಂಡಿದ್ದೀರಿ. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದು ಬೇರೆ. ಓಕೆನಾ? ಇದನ್ನ ಹೊರಗಡೆ ಬರೋದು ಬೇರೆ. ಅದು ಬಿಟ್ಬಿಟ್ಟು ಅದರ ಮಕ್ಕಳು ಮನೆ ಮಕ್ಕಳು ಇದಾರಲ್ಲ, ಯಾವುದೋ ಆಲಸ್ಯ, ಹುಡುಗಾಟಿಕೆ ಕಾರಣಗಳು. ಇದರಿಂದ ನಿಮ್ಮನ್ನು ನಾನೇನ್ ಮಾಡಬೇಕಾಗುತ್ತೆ? ಹೊರಗಡೆಗೆ ತರಬೇಕಾಗ್ತದೆ. ಹೊಸ ಜನ್ಮವನ್ನ ನಿಮ್ಗೆ ಏನ್ ಮಾಡ್ಬೇಕಾಗ್ತದೆ? ಕೊಡಬೇಕಾಗ್ತದೆ. ಈ ಕೊರೋನಾ ಬಂದಾಗ ಏನಾಯ್ತು? ಎಷ್ಟು ಜನ ಕೊರೋನಾ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಹೊರಗಡೆ ಬಂದಲ್ವಾ? ಡೆಂಗ್ಯೂ ಬಂದವರು ಕೂಡ ಅಲ್ಲಿಂದ ಹೊರಗಡೆ ಬರ್ತಾರಲ್ಲ, ಅವಾಗ ಏನ್ ಹೇಳ್ತಾರೆ? ನನ್ನ ಜೀವನದಲ್ಲಿ ಹೊಸ ಜನ್ಮ ರೀ ಅಂತ ಹೇಳ್ತಾರೆ, ಹೇಳಲ್ವೋ? ಹಾಗೆ ಇಲ್ಲಿ ನಿರಾಕಾರ ರೂಪದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಕಡಿಮೆತನಗಳು, ಮಾಯೆ, ರಾವಣನ ಮೂಲಕ ನಿಮ್ಮ ಕೈಯಾರೆ ನೀವು ಮಾಡ್ಕೊಳ್ಳುವಂಥದ್ದು, ಹೊರಗಡೆಯಿಂದ ಬರುವಂಥದ್ದಲ್ಲ ಅದು, ಅಥವಾ ಯಾವುದೇ ವ್ಯಕ್ತಿಯಿಂದ ಬರುವಂಥದ್ದಲ್ಲ. ಅದಕ್ಕೆ ನೀವು ಕಾರಣ ಹೇಳುವಂಗಿಲ್ಲ. ಏನಂತ? ಓಕೆ, ಮನೇಲಿ ಪರ್ಮಿಷನ್ ಇದೆ, ಎದ್ಬಿಟ್ಟು ಯಾವ ಬೇಕಾದ್ರೂ ಯೋಗ ಮಾಡ್ಬೋದು. ಪತಿ ಹೆಸರು ಹೇಳುವಂಗಿಲ್ಲ, ಕರೆಂಟಿನ ಹೆಸರು ಹೇಳುವಂಗಿಲ್ಲ. ಓಕೆನಾ? ಏನು ಇಲ್ಲದೆ ನಿಮ್ಮ ಕೈಯಾರೆ ನೀವು ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪು ನಡವಳಿಕೆಯಿಂದ ಮಕ್ಕಳನ್ನ ಹೊರಗಡೆ ತರಬೇಕಾಗತ್ತೆ. ಅದಕ್ಕಾಗಿ ನವರಾತ್ರಿಯ ಸಂದರ್ಭದಲ್ಲಿ ಪವರ್ಫುಲ್ ಯೋಗ ಮಾಡಿ ಅಲ್ಲಿಂದ ನಾವೇನ್ ಮಾಡ್ಬೇಕಾಗ್ತದೆ? ಹೊರಗಡೆ ಬರಬೇಕಾಗ್ತದೆ. ಓಕೆ, ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಅವ್ರು ಹಾಳಾಗ್ತಾರೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಅವ್ರಿಗೆ ಕುರುಕುರೆ ತಿನ್ನಿಸಿದ್ರೆ ಅವ್ರ ಆರೋಗ್ಯ ಹಾಳಾಗತ್ತೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಅದನ್ನ ಅವ್ರ ಕೈಲಿ ಕೊಡ್ತಾ ಇರ್ತೀವೋ ಇಲ್ವೋ? ಕೊಡ್ತೀವಿ. ಅಲ್ವಾ? ಯಾಕೆ? ಟೈಮಿಂಗ್ ಅವ್ರು ಸುಮ್ಮನೆ ಇರ್ಲಿ, ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ಹೇಳೋದು ಏನಾಗತ್ತೆ? ಆ ಮಗುಗೆ ಅದರ ಸಂಸ್ಕಾರ
ಆಗಬಿಟ್ಟಾಗ ಅಲ್ಲಿಂದ ಆ ಮಗು ಹೊರಗಡೆಗೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಆಗತ್ತೆ. ಆವಾಗ ನಾವು ತುಂಬಾ ಪಶ್ಚಾತ್ತಾಪ ಕೊಡ್ಬೇಕು. ಪಡಬೇಕಾಗತ್ತೆ. ಆ ರೀತಿ ತುಂಬಾ ಸಂಸ್ಕಾರ ಆದಾಗ ಏನಾಗತ್ತೆ ಅಂತಂದ್ರೆ, ನೀವು 15 ದಿವಸ ಅಮೃತ ವೇಳೆಗೆ ಏಳಲೇಬೇಡಿ. ಮತ್ತು 4 ದಿವಸ ಅಮೃತ ವೇಳೆಗೆ ಎದ್ರೆ ಖಂಡಿತವಾಗ್ಲೂ ಹೇಳ್ತಾರೆ ನಿಮ್ಗೆ ಯೋಗ ಹತ್ತೋದೇ ಇಲ್ಲ. ನಿಧಾನಕ್ಕೆ ಬ್ಯಾಟ್ರಿ ಡೌನ್ ಆಗಿ 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 ಅಣ್ಣವ್ರಿ 1 ತಿಂಗಳಾಯ್ತು ಯೋಗನೇ ಹತ್ತತಾ ಇಲ್ಲ. ಯಾಕೆ? ಅದ್ರ 15 ದಿನದ ಹಿಂದೆ ಇದೆಯಲ್ಲ, ಏನಾಗಿರ್ತದದು ಸರಿಯಾಗಿ ಮೆತ್ಕೊಂಡಿರುವಂತ ಕಾರಣದಿಂದ ಅದನ್ನ ಹೊರಗಡೆ ತೆಗಿಲಿಕ್ಕೆ ಏನಾಗುತ್ತೆ, ತುಂಬಾ ಕಷ್ಟ ಆಗ್ಬೇಕಾಗ್ತದೆ. ಆವಾಗ ಅದನ್ನ ಪವರ್ಫುಲ್ ಯೋಗದ ಮೂಲಕ ಏನ್ ಮಾಡ್ಬೇಕು, ಸರಿ ಸುಟ್ಟ ಮಾಡ್ಬೇಕು. ಅದಕ್ಕೆ ಕೆಲವೊಂದು ಆತ್ಮರು ಫೋನ್ ಮಾಡ್ತಾರೆ, ಅಣ್ಣವ್ರೆ ಬಟ್ಟಿ ಯಾವಾಗಿದೆ? ಯಾಕೆ? ಅಣ್ಣವ್ರೆ ಸುಮಾರು ದಿನ ಆಯ್ತು ಯೋಗನೇ ಹತ್ತತಾ ಇಲ್ಲ. ಒಂದ್ಸಲ ಬಟ್ಟಿ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಅದನ್ನ ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಎಲ್ಲಿದೆ ಯಾವಾಗಿದೆ ಹೇಳಿ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ. ಓಕೆ ಸರಿ, ಬಟ್ಟಿಗೆ ಬಂದ್ರು, ಬಟ್ಟೆ ಅಟೆಂಡ್ ಮಾಡಿದ್ರು, ಇಂಪ್ರೂವ್ಮೆಂಟ್. ಅಣ್ಣವ್ರೆ ಇವಾಗ ಸರಿ ಆಯ್ತು, ಮೊದ್ಲಿನ ಲೆವೆಲಿಗೆ ಬಂತು. ಇನ್ನು ಮೇಲೆ ನಾನು ಎಂದೂ ತಪ್ಪನ್ನ ಮಾಡಲ್ಲ. ಮಾಡೋದಿಲ್ಲ ಅಂತ ಆವಾಗ ಎದುರುಗಡೆಗೆ ಹೇಳ್ತಾರೆ. ಮರುದಿನ ಬೆಳಿಗ್ಗೆ ಮತ್ತೆ ನಾಯಿ ಬಾಲ ಡೊಂಕೆ. ಕಾರಣ ಏನು ಅದು ಕೂಡ ಗೊತ್ತು, ನಿವಾರಣೆ ಏನು ಅದೂ ಕೂಡ ಗೊತ್ತು. ನಿವಾರಣೆ ಆದ್ಮೇಲೆ ಹಿಂದೆ ನಾನು ಮಾಡಿರುವಂತ ತಪ್ಪನ್ನ ಮಾಡೋದಿಲ್ಲ ಅಂತ ಪ್ರತಿಜ್ಞೆನೂ ಮಾಡ್ತಾರೆ, ಬಾಬನಿಗೂ ಹೇಳ್ತಾರೆ, ನಿಮಿತ್ತದವ್ರಿಗೂ ಹೇಳ್ತಾರೆ. ಹೇಳಿದ ಮೇಲೂ ಕೂಡ ಮತ್ತೆ ಮಾಡೋದು ಹೇಗೆ? ಹಾಗೆ ಮೊದ್ಲಿನ ಹಾಗೇನೆ. ಸುಮ್ಮನೆ ಮಾಯೆ ಅಂತ ಮಾಯೆ ಹೆಸರು ಹಾಕ್ಬಿಡಿ. ಅದು ಮಾಯೇನೂ ಅಲ್ಲ, ಹೊರಗಡೆಯಿಂದ ಬರೋದಲ್ಲ, ವ್ಯಕ್ತಿಗಳಿಂದನೂ ಅಲ್ಲ, ಪಂಚತತ್ವಗಳಿಂದನೂ ಅಲ್ಲ, ಕಾಯಿಲೆಯಲ್ಲ, ನೋವು ಅಲ್ಲ, ಏನೂ ಅಲ್ಲ. ನಿಮಗೆ ನೀವು ಮಾಡಿಕೊಳ್ಳುವಂತಹ ಏನು ಕೆಟ್ಟ ಸಂಪ್ರದಾಯಗಳು, ಕೆಟ್ಟ ಹವ್ಯಾಸಗಳು. ಇದು ಭಗವಂತ ನಮ್ಮ ಜೊತೆಲಿರೋದು ಏನಾಗ್ತದೆ, ದೂರವಾಗ್ತಾ ಹೋಗ್ತದೆ. ಭಗವಂತ ಜೊತೆಗೆ ಸಂಬಂಧ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಈಶ್ವರಿ ಸುಖದಿಂದ ನಾವೇನಾಗ್ತಾ ಹೋಗ್ತೀವಿ, ದೂರ ಆಗ್ತೀವಿ. ಸೇವೆಯಿಂದ ದೂರವಾಗ್ತೀವಿ, ಪುರುಷಾರ್ಥದಿಂದ ದೂರ ಆಗ್ತೀವಿ. ಈಗ ನನ್ನ ಮಕ್ಕಳನ್ನ ಅಲ್ಲಿಂದ ಏನ್ ಮಾಡಬೇಕಾಗಿದೆ, ಹೊರಗಡೆಗೆ ತೆಗಿಬೇಕಾಗಿದೆ. ಈ ಮೂಲಕ ನಾನು ಮಕ್ಕಳ ಜೊತೆಗೆ ವಿಚಿತ್ರವಾದ ಬರ್ತಡೆಯನ್ನ ಆಚರಣೆ ಮಾಡಬೇಕು. ಅಂದ್ರೆ ಈ ಜನ್ಮನೂ ಕೂಡ ನಮ್ಗೆ ಬೇಕೋ ಬೇಡವೋ? ಬೇಕು. ಯಾಕಂದ್ರೆ ಇದು ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. ಸ್ಥೂಲವಾದ ಕಾಯಿಲೆಗಳಿಗಿಂತ, ಮನುಷ್ಯಾತ್ಮದಿಂದ ಸಿಗುವಂತ ಅಡೆತಡೆಗಳಿಗಿಂತ ನಮ್ಮ ಕೈಯಾರೆ ನಾವು ಮಾಡಿಕೊಳ್ಳುವಂತ ಕೆಲವೊಂದು ತಪ್ಪುಗಳು, ಪರಿಕಲ್ಪನೆಗಳು ನಿಮ್ಮನ್ನ ಈಶ್ವರೀಯ ಸಾಧನೆಯಲ್ಲಿ ಮುಂದುವರಿಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕಾಗಿ ಬಾಬಾ ನಿಮ್ಗೆ ಏನ್ ಮಾಡ್ಬೇಕಾಗತ್ತೆ, ಹೊಸ ಜನ್ಮವನ್ನ ಕೊಡ್ಬೇಕಾಗುತ್ತೆ. ಯಾವಾಗ ಈಗ ನವರಾತ್ರಿಯ ಸಮಯದಲ್ಲಿ ಕೊಡುವುದರ ಮೂಲಕ ನೀವಲ್ಲಿಂದ ಹೊರಗಡೆಗೆ ಬಂದು ವಿಜಯದಶಮಿ ಎಂದು ಏನ್ ಮಾಡಬೇಕು, ವಿಜಯದ ಪತಾಕೆಯನ್ನ ಹೊಡಿಬೇಕು. ಆರಿಸಬೇಕು. ಒಂದು ವಿಷಯ ಗೊತ್ತಿರ್ಲಿ ಆತ್ಮೀಯರೇ, ಭಗವಂತ ಏನೇ ಕರ್ಮ ಮಾಡಿದ್ರು ಅದು ಪರ್ಫೆಕ್ಟ್, ಎಕ್ಯುರೇಟ್, ಕರೆಕ್ಟ್ ಆಗಿರ್ತದೆ. ಯಾವ ಸಮಯದಲ್ಲಿ, ಯಾವ ದಿನದಲ್ಲಿ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಜ್ಞಾನವನ್ನ ಹೇಳಬೇಕು ಅಲ್ವಾ. ನೋಡಿ, ಕೊರೋನಾ ಸಮಯದಲ್ಲಿ ಟಿವಿಲಿ ಎಲ್ಲ ಕೊರೋನಾ ಬಗ್ಗೆ ತಾನೇ ಬರ್ತಾ ಇತ್ತು. ಹೌದು. ಅದೇನೆ ಎಲ್ಲಾದ್ರೂ ಒಂದು ಕೋಳಿ ಜ್ವರ ಬಂತು, ಡೆಂಗ್ಯೂ ಜ್ವರ ಬಂತು, ಅವಾಗ ಏನಾಗ್ತದೆ, ಅದರ ಬಗ್ಗೆ ಬರ್ತದೆ ಟಿವಿಯಲ್ಲಿ ಅಲ್ವಾ. ಹಾಗೆ ಇಲ್ಲೂ ಕೂಡ ಮಕ್ಕಳಲ್ಲಿ ಯಾವ ಕಾಯಿಲೆ ಜಾಸ್ತಿ ಆಗಿರುವಂತ ಕಾರಣದಿಂದ ಪುರುಷಾರ್ಥದಲ್ಲಿ ಆ ತೀವ್ರತೆ ಬರ್ತಾ ಇಲ್ಲ ಅಂತ ಬಾಬಾ ತಿಳ್ಕೊಂಡ್ಬಿಟ್ಟು ಅದನ್ನೇನ್ ಮಾಡ್ಬೇಕಾಗ್ತದೆ, ಬಾಬಾ ಸರಿ ಮಾಡ್ಬೇಕಾಗತ್ತೆ. ಡಾಕ್ಟ್ರು ಕೂಡ ಜ್ವರ ಬಂದಿದ್ದಂತ ಆ ಸಮಯದಲ್ಲಿ ನೋಡ್ತಾರೆ, ಕಾರಣ ಏನು, ವೈರಲ್ ಫೀವರ್ ಇದೆಯಾ, ಬ್ಯಾಕ್ಟೀರಿಯಾ ರೂಪದಲ್ಲಿ ಬರ್ತಾ ಇದೆಯಾ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಏನ್ ಮಾಡ್ತಾ ಹೋಗ್ತಾರೆ, ಮೆಡಿಸಿನ್ ಕೊಡ್ತಾ ಹೋಗ್ತಾರೆ. ಅಂದ್ಮೇಲೆ ಇದು ವಿಚಿತ್ರ ಬರ್ತಡೆ, ಹೌದಾ ಅಲ್ವೋ? ಹೌದು. ಬಾಬಾ ವಿಚಿತ್ರ ಬರ್ತಡೆ ಆಚರಣೆ ಮಾಡಿ ಬಂದಿದ್ದಾರಂತೆ. ಯಹ ಬರ್ತಡೆ ಸಾರೆ ಕಲ್ಪ ಮೇ ಕಿಸಿ ಕಾ ನಹಿ ಹೋತಾ. ಈ ಜನ್ಮ ಪೂರ್ತಿ ಕಲ್ಪದಲ್ಲಿ ಏನಾಗೋದಿಲ್ಲಂತೆ, ಬೇರೆ ಯಾವಾಗಲೂ ಕೂಡ ಏನಾಗೋದಿಲ್ಲಂತೆ, ಆಗೋದಿಲ್ವಂತೆ. ಅಂದ್ರೆ ಇವತ್ತು ಬಾಬಾ ನಿಮ್ಮ ಹತ್ರ ಯಾಕೆ ಬಂದಿದ್ದಾರೆ, ಬರ್ತಡೆ ಮಾಡಬೇಕು. ಯಾವ ರೂಪದಲ್ಲಿ, ಯಾವ ಸಂಬಂಧದಲ್ಲಿ ಬಂದಿದ್ದಾರೆ? ಆತ್ಮಿಕ ಸಂಬಂಧ. ಡಾಕ್ಟರ್ ಆಗ್ಬಿಟ್ಟು ಬಂದಿದ್ದಾರೆ. ಏನಾಗ್ಬಿಟ್ಟಿದ್ದಾರೆ, ಡಾಕ್ಟರ್, ಫಿಲಾಸಫರ್. ಅಂದ್ರೆ ಆತ್ಮದಲ್ಲಿರುವಂತ ಕೊಳೆ ಇದೆಯಲ್ಲ ಅದನ್ನ ತೆಗೆಯುವಂತ ರೂಪದಲ್ಲಿ, ತಂದೆಯಾಗಿ, ಗುರುವಾಗಿ, ಶಿಕ್ಷಕನಾಗಿ ಅಲ್ಲ, ಯಾವ ರೂಪದಲ್ಲಿ, ಡಾಕ್ಟರ್ ಆಗಿ ಆತ್ಮದಲ್ಲಿರುವಂತ ಆ ದುರ್ಗುಣಗಳ ಕೊಳೆಯನ್ನ ತೆಗಿಲಿಕ್ಕೆ
ಮೆಡಿಸಿನ್ಸ್ ಕೊಡ್ಲಿಕ್ಕೆ ಏನ್ ಮಾಡಿದ್ದಾರೆ, ಬಂದಿದ್ದಾರೆ. कभी भी सुना होगा कि बाप और बच्चे का एक ही दिन में बर्थडे हो. ಹೇಳ್ತಾರೆ, ಯಾವಾಗಲಾದ್ರೂ ಕೇಳಿದೀರಾ ತಂದೆ ಮತ್ತು ಮಕ್ಕಳದು ಒಂದೇ ದಿನ ಬರ್ತಡೇ ಇರತ್ತಾ? ಇದೆಯಾ? ಇಲ್ಲ. ಪೂರ್ತಿ ಕಲ್ಪದಲ್ಲಿ ತಂದೆ ಮತ್ತು ಮಕ್ಕಳ ಬರ್ತಡೇ ಒಂದೇ ರೀತಿ ಇರೋದಿಲ್ಲ. ಒಂದು ಶರೀರಕ್ಕೆ ಜನ್ಮ ಕೊಟ್ಟಂತ ಬರ್ತಡೇ. ಕೆಲವೊಂದ್ಸಲ ತಂದೆ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಪುನಃ 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 ತಪ್ಪು ಮಾಡ್ತಾ ಇದ್ದಾಗ ಕೆಲವೊಂದ್ಸಲ ಬಾಯಲ್ಲಿ ಹೇಳ್ತಾರೆ, ಸರಿನಾ? ಆಮೇಲೆ Hold on. ಬೈತಾರೆ, ಓಕೆನಾ? ಆಮೇಲೂ ಮಾತು ಕೇಳಲ್ಲ ಅಂತಂದ್ರೆ ಏಟು ಕೊಡ್ತಾರೆ. ಒಂದ್ ಸಣ್ಣ ಮಗು ಸ್ಕೂಲಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಸರಿನಾ? ಏನೋ ಒಂದು ತಪ್ಪು ಮಾಡಿದಾಗ ತಂದೆ ಏನ್ ಮಾಡ್ತಾರೆ? ಹೇಳ್ಬಿಟ್ಟು ಬರ್ತಾರೆ. ಆ ಹೇಳ್ಬಿಟ್ಟು ಬಿಟ್ಟು ಬರ್ತಾರೆ. ತಪ್ಪು ಮಾಡಿದಾಗ, ನೋಡಪ್ಪ ಇದು ತಪ್ಪು ಮಾಡಬಾರ್ದು ಅಂತ ಹೇಳ್ತಾರೆ ಫಸ್ಟಿಗೆ, ಹೌದಾ? ತಿಳಿಸ್ತಾರೆ. ಓಕೆ, ಅವಾಗ್ಲೂ ಮಾತು ಕೇಳದಿದ್ದಾಗ ಬೈತಾರೆ. ಬೈತಾರೆ. ಅವಾಗ್ಲೂ ಮಾತು ಕೇಳದಿದ್ದಾಗ ಓದೆ ಕೊಡ್ತಾರೆ. ಕೊಡ್ತಾರೆ. ಈಗ ಒಂದು ಮಗುಗೆ ಮೊಬೈಲಿನ ಬಗ್ಗೆ ಹೇಳ್ತಾ ಇದ್ದಾರೆ, ನೋಡಪ್ಪ ಮೊಬೈಲ್ ಯೂಸ್ ಮಾಡಬೇಡ 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 ಅಂತ ಹೇಳ್ತಾ ಇರ್ತಾರೆ, ಹೌದಾ? ಆದ್ರೆ ಮಗು ಕೇಳ್ತಾ ಇರೋದಿಲ್ಲ, ಏನ್ ಮಾಡ್ತಾರೆ ಅವಾಗ? ಬೈತಾರೆ. ಬೈತಾರೆ, ಹೊಡಿತಾರೆ. ಮುಂದಿನ ಲೆವೆಲ್ ಏನು? ಹೇಳೋದಾಯ್ತು, ಬೈಯೋದಾಯ್ತು, ಏಟು ಕೊಡೋದಾಯ್ತು. ಮುಂದಿನ ಲೆವೆಲ್ ಯಾವ್ದು? ಮೊಬೈಲ್ ಮನೆಯಿಂದ ಕಿತ್ಕೊಳ್ತಾರೆ. ಆ ಮೊಬೈಲ್ ಕಿತ್ಕೊಂಡ್ಬಿಡ್ತಾರೆ. ಮತ್ತೆ ಮೊಬೈಲ್ ಕಿತ್ಕೊಂಡ್ರೆ ಆ ಮಗು ಏನ್ ಮಾಡ್ತಂದ್ರೆ ತುಂಬಾ ಜಿದ್ದು ಮಾಡ್ತದೆ, ಗಲಾಟೆ ಮಾಡ್ತದೆ, ಬೇಕು ಅಂತ ಹೇಳ್ತಾರೆ, ಸ್ಟ್ರೈಕ್ ಮಾಡ್ತದೆ, ಅಮ್ಮನವನ್ನ ವಸೀಲಿ ಹಚ್ಕೊಳ್ತದೆ. ಏನ್ ಮಾಡೋದು ಅವಾಗ? ಆಚೆಗೆ ನುಗ್ತಾ ಇದೆ ಮನೆ ಬಿಟ್ಟು. ಮನೆಯಾಗ ಹೊರಗಡೆ ಹಾಕ್ಬಿಡ್ತಾರ? ಹೌದು. ಏನ್ ಮಾಡ್ತಾರೆ? ಮತ್ತೆ ಯಾರಾದ್ರು ಹೇಳ್ತೀರಾ ಏನಿರ್ಬೋದು ಕಾರಣ? ತುಂಬಾ ಸಮಯದ ನಂತರ ಹೇಳಿದ ನಂತರಲೂ ಮಗು ಕೇಳದಿದ್ದಾಗ ಆ ಮಗುವನ್ನ ಯಾವ ಹಾಸ್ಟೆಲಲ್ಲಿ, ಯಾವ ಸ್ಕೂಲಲ್ಲಿ ಮೊಬೈಲ್ ಉಪಯೋಗ ಮಾಡದೆ ಶಿಕ್ಷಣವನ್ನ ಕೊಡ್ತಾರೋ ಅಲ್ಲಿ ಹೋಗ್ಬಿಟ್ಟು ಅವರನ್ನ ಅಡ್ಮಿಟ್ ಮಾಡ್ತಾರೆ. ಹೌದೋ ಅಲ್ವೋ? ಇವತ್ತಿನ ದಿನದಲ್ಲಿ ಅದೇ ತಾನೇ ಆಗ್ತಾ ಇದೆ. ಈ ಮಗು ಮಾತು ಕೇಳೋದಿಲ್ಲ ಅಂತ ಅಪ್ಪನಿಗೆ ಇಷ್ಟ ಇರ್ತದೆ, ಮಗು ನನ್ನ ಜೊತೆಲೇ ಇರ್ಲಿ, ತಾಯಿ ಪ್ರೀತಿ ಸಿಗ್ಲಿ ಅಂತ ಅಪ್ಪ ಅಮ್ಮನಿಗೆ ಇಷ್ಟ ಇರ್ತದೆ. ಯಾವಾಗ ಮಗು ಮಾತು ಕೇಳೋದಿಲ್ವೋ ಆವಾಗ ಮಗುಗೆ ಹೊಸ ಜನ್ಮ ಬರ್ತದೆ. ಯಾವ ಜನ್ಮ? ಮೊಬೈಲ್ ಇಲ್ಲ, ಟಿವಿ ಇಲ್ಲ, ಬರೀ ಓದೋದೊಂದಷ್ಟೇ ಕಲಿಸ್ತ, 4 ಗಂಟೆಗೆ ಹೇಳಬೇಕು, ಅಲ್ಲಿ ಎಕ್ಸಸೈಸ್ ಮಾಡಬೇಕು, ಶ್ಲೋಕ ಹೇಳಬೇಕು, ಅವ್ರು ಹೇಳಿದ ಊಟನೇ ಕೊಡಬೇಕು, ಮತ್ತೇನಾದ್ರು ಬೇಕು ಅಂತ ಹೊರಗಡೆಗೆ ಬಿಡೋದಿಲ್ಲ. ಯಾಕೆ ಬಂತು? ಕೇಳಿದೆ. ತಂದೆಯ ಮಾತನ್ನ ಕೇಳದೆ ಇದ್ದಾಗ ಆ ಮಗುಗೆ ಅಪ್ಪ ಅಮ್ಮ ಹೊಸ ಜನ್ಮವನ್ನ ಕೊಡ್ತಾರೆ. ಯಾವ ಜನ್ಮ? ಅಪ್ಪ ಅಮ್ಮ ಜೊತೆಲಿ ಇಲ್ದೇನೆ ಸುಮ್ಮನೆ ಟೀಚರ್ ಜೊತೆಗೆ ನೀನೇನ್ ಮಾಡ್ಬೇಕು? ಓದೋದೊಂದೇ ಮಾಡ್ಬೇಕೇ ಬಿಟ್ಟು ನಿನಗೆ ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್, ಮೊಬೈಲು ಇಲ್ಲ, ಸೀರಿಯಲ್ಲು ಇಲ್ಲ, ಫಿಲ್ಮು ಇಲ್ಲ, ವೀಕೆಂಡ್ ಪಾರ್ಟಿನೂ ಇಲ್ಲ, ಎಂಥದೂ ಇಲ್ಲ. ಅವ್ರು ಕೊಟ್ಟಷ್ಟು ತಿನ್ಬೇಕಷ್ಟೇ. ಅದು ಬೇಡ ಇದು ಬೇಡ ಅಂತ ಹೇಳುವಂಗಿಲ್ಲ. ನಿನ್ನ ಬಟ್ಟೆ ನೀನೇ ತೊಳ್ಕೊಳ್ಬೇಕು, ಹೌದಾ? ನಿನ್ ಶರೀರ ನೀನೇ ಸ್ನಾನ ಮಾಡಿಸ್ಬೇಕು, ನೀನೇ ಊಟ ತಿನ್ಬೇಕು. ನಿನ್ನ ಸ್ಟ್ರೈಕ್ ಗೀಕ್ ಏನೂ ಅಲ್ಲಿ ನಡೆಯೋದೇ ಇಲ್ಲ. ಹೊರಗಡೆ ತಿಂಡಿ ತಂದ್ಬಿಟ್ಟು ತಿನ್ನುವಂಗಿಲ್ಲ. ಗೇಟಿಂದ ನನಗೆ ಹೊರಗಡೆಗೆ ಬಿಡೋದೇ ಇಲ್ಲ. ಸಾಯಂಕಾಲ ಆದ್ಮೇಲೆ ಕೂಡ ಟ್ಯೂಷನ್ ಅಲ್ಲಿ ಕೂತ್ಕೋ ಅಂತ ಹೇಳ್ತಾರೆ. ಇಲ್ಲಿ ಸ್ಕೂಲಲ್ಲಿ. ಆವಾಗ ಆ ಮಗುಗೆ ಕಷ್ಟ ಆಗತ್ತೋ ಆಗಲ್ವೋ? ಆಗುತ್ತೆ. ಕಷ್ಟ ಆಗ್ಲಿಕ್ಕೆ ಕಾರಣ ಯಾರು? ಮಗುನೇ. ತಾನು ಮಾಡಿರುವಂತ ಸ್ವಯಂಕೃತ ಅಪರಾಧ. ತಂದೆ ತಾಯಿ ಹೇಳಿದ ಮೇಲೂ ಕೂಡ ತಂದೆ ತಾಯಿ ಮಾತು ಕೇಳದಿದ್ದಾಗ ತಂದೆ ತಾಯಿಯರು ಈ ರೀತಿ ಏನ್ ಮಾಡ್ಬೇಕಾಗತ್ತೆ? ಮಗುವಿನ ಕಾಳಜಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಮಗುವಿನ ಬಗ್ಗೆ ಈ ರೀತಿ ಸ್ಟೆಪ್ ಅನ್ನ ಮಾಡ್ಬೇಕಾಗತ್ತೆ, ತೆಗೆದುಕೊಳ್ಬೇಕಾಗತ್ತೆ. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ನಾವ್ಯಾರು? ಆತ್ಮಗಳು. ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು? ದೊಡ್ಡ ಮಕ್ಕಳು. ದೊಡ್ಡ ಮಕ್ಕಳು, ದಡ್ಡ ಮಕ್ಕಳು? ದೊಡ್ಡ ಮಕ್ಕಳು ಅಲ್ವಾ? ಇದು ಸ್ವಲ್ಪ ಅನ್ವಯ ಆಗ್ತದೆ ಅಂತ ಕಾಣ್ತದೆ. ಯಾಕಂದ್ರೆ ನಾವು ದೊಡ್ಡ ಮಕ್ಕಳು ಯಾಕೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಇದು ಸರಿ ಇದೆ ಸರಿ ಇಲ್ಲ ಅಂತ. ನಾವು ದೊಡ್ಡ ಮಕ್ಕಳು ಯಾಕೆ? ನಮ್ಮಪ್ಪ ಹೇಳಿರೋದನ್ನು ನಮ್ಮ ಜೀವನದ ಕಾರ್ಯದಲ್ಲಿ ತರ್ತಾ ಇಲ್ಲ. ಅದಕ್ಕಾಗಿ ನಾವ್ಯಾರು?
ದೊಡ್ಡ ದೊಡ್ಡ ದೊಡ್ಡವರಾಗಿರುವಂತ ದಡ್ಡ ಮಕ್ಕಳು. ಎಷ್ಟು ದೊಡ್ಡವರಾಗ್ತಾ ಹೋಗ್ತಿದೋ ಅಷ್ಟೇ ಏನಾಗ್ತಾ ಇರ್ತೀವಿ, ದೊಡ್ಡರಾಗ್ತಾ ಇದೆ. ದಡ್ಡರಾಗ್ತಾ ಇರ್ತೀವಿ. ಯಾಕಂದ್ರೆ ಈಗ ಈಶ್ವರಿ ಜ್ಞಾನದಲ್ಲಿ ನಿಮ್ಗೆ ಯಾರು ಡೈರೆಕ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ನೀವೇ ಏನ್ ಮಾಡ್ಬೇಕಾಗ ನಿರ್ಣಯ ಮಾಡ್ಕೊಬೇಕು. ದೊಡ್ಡವರಾಗ್ತಾ ಹೋದ್ಮೇಲೆ ನೀವು IPS ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಿ, IAS ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಿ, CA ಮಾಡ್ಬೇಕು ಅಂತ ನೀವು ನಿರ್ಣಯ ಮಾಡಿದೆ ಅಂದ್ಮೇಲೆ ಯಾವ ಟೈಮಲ್ಲಿ ಓದ್ಕೊಳ್ಬೇಕು ಅಂತ ಟೈಮ್ ಟೇಬಲ್ ಅನ್ನ ನೀವೇ ತೆಗಿಬೇಕಾಗ್ತದೆ, ಸಮಯವನ್ನು ನೀವೇ ತೆಗಿಬೇಕಾಗತ್ತೆ. ಬೇರೆ ಯಾರು ನಿಮ್ಗೆ ಡೈರೆಕ್ಷನ್ ಕೊಡೋದಿಲ್ಲ. ಯಾಕಂದ್ರೆ ನೀವು ಚಿಕ್ಕವರು ಅಲ್ಲ, ದೊಡ್ಡವರಾಗಿದ್ದೀರಿ, ಆಯ್ಕೆ ನೀವು ಮಾಡ್ಕೊಂಡಿದ್ದೀರಾ ಅಲ್ವಾ. ಹಾಗೆ BK ಆಗ್ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಂಡಿದೀವಿ ತಾನೆ, ಹೌದು. ಇಷ್ಟದಿಂದ ಆಯ್ಕೆ ಮಾಡ್ಕೊಂಡಿದೀವಿ ತಾನೆ. ಪುರುಷಾರ್ಥ, ಸಾಧನೆ, ಸೇವೆಯ ಬಗ್ಗೆ ಸಮಯವನ್ನ ತೆಗೆಯುವಂಥದ್ದು, ಸಾಧನೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗತ್ತೆ ಆತ್ಮೀಯರೇ. ಅದಕ್ಕಾಗಿ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ ಬಿಟ್ಟು ಹೊಸ ರೂಪದಲ್ಲಿ ತಂದೆ ಮಕ್ಕಳ ಜೊತೆಗೆ ಏನು ಮಾಡ್ತಿದ್ದಾರೆ, ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದಾರೆ ಅಲ್ವಾ. ಆತ್ಮೀಯರೇ, ಪ್ರಶ್ನೆ, ಮೊದಲ ಕಾಲದಲ್ಲಿ ತಮ್ಮ ಮಕ್ಕಳನ್ನ ಅಪ್ಪ ಅಮ್ಮ ಜೊತೆಲಿ ಇಟ್ಬಿಟ್ಟು ಶಿಕ್ಷಣ ಕೊಡ್ಬೇಕು ಅಂತ ಇಷ್ಟಪಡ್ತಾ ಇದ್ರು, ಆಸ್ಟ್ರೇಲಿಯಾಗೆ ಹಾಕ್ಬೇಕು ಅಂತ ಇಷ್ಟಪಡ್ತಾ ಇದ್ರು? ಜೊತೆಯಲ್ಲಿ ಇಟ್ಕೊಂಡು ಯಾಕೆ? ಮಕ್ಕಳು ಚೆನ್ನಾಗಿರ್ಲಿ. ಪ್ರೀತಿ ಇರ್ಲಿ, ಸ್ನೇಹ ಇರ್ಲಿ, ಜೊತೆಲಿ ಇಟ್ಕೊಂಡ್ಬಿಟ್ಟು ಅವರಿಗೆ ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಕಸ ಗುಡಿಸ್ಕೋದು, ರಂಗೋಲಿ ಹಾಕೋದು ಎಲ್ಲವನ್ನ ಕಲಿಸಿದ್ರು ತಾನೆ. ಹೌದು. ಓಕೆ, ಈಗ ಜೊತೆಲಿ ಇಟ್ಕೊಳ್ಬೇಕು ಅಂತ ಇಷ್ಟಪಡ್ತಾರೋ ಅಥವಾ ಹಾಸ್ಟೆಲ್ಗೆ ಕಳ್ಸ್ಲಿಕ್ಕೆ ಇಷ್ಟಪಡ್ತಾರೋ? ಈಗ ಹಾಸ್ಟೆಲ್ಗೆ. ಕಾರಣ ಮಕ್ಕಳು ಮಾತು ಕೇಳಲ್ಲ ಮನೆ ಮಾತು ಒಳಗಿದ್ರೆ. ಕೇಳೋದಿಲ್ಲ. ಹಾಗೆ ಬಾಬಾನು ಹೇಳ್ತಾರೆ, ನೀವು ಕೂಡ ನನ್ನ ಮಾತನ್ನ ಕೇಳದಿದ್ರೆ ನಾನು ನಿಮ್ಮನ್ನ ಎಲ್ಲಿಗೆ ಹಾಕ್ತೇನೆ? ಎಲ್ಲಿಗೆ ಹಾಕ್ತಾರೆ ಅಂತ ಬಾಬಾ? ಹಾಸ್ಟೆಲ್. ಹಾಸ್ಟೆಲ್ ಅಲ್ಲಿ ನಿಮ್ಮನ್ನ ಕಾಯ್ಲಿಕ್ಕೆ ಅಲ್ಲಿ ಯಾರು ಇರ್ತಾರೆ? ಟೀಚರ್. ಟೀಚರ್ ಇರ್ತಾರೆ ಮತ್ತು ವಾರ್ಡನ್ ಇರ್ತಾರೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಅಲ್ಲೊಬ್ರು ವಾರ್ಡನ್ ಇರ್ತಾರ. ಯಾರವರು ವಾರ್ಡನ್ನು? ಯಾರು ವಾರ್ಡನ್? ಈ ಹಾಸ್ಟೆಲ್ ವಾರ್ಡನ್ ಯಾರು? ಆಧ್ಯಾತ್ಮಿಕ ಒಂದು ಸಾಧನೆಯಲ್ಲಿ ವಾರ್ಡನ್ ಯಾರು? ಅಪ್ಪ ಅಮ್ಮನ ಬಿಟ್ಬಿಟ್ರಿ, ನಿಮ್ಗೆ ಹಾಸ್ಟೆಲ್ ಹಾಕಿದ್ರಿ, ಫೋನಲ್ಲಿ ಮಾತಾಡುವಂಗಿಲ್ಲ, ಅವಾಗ ವಾರ್ಡನ್ ಯಾರು? ಬ್ರಹ್ಮ ಬಾಬಾ. ಬಾಪ್ ದಾದ. ಅದೇ ತಂದೆಯ ಪಾತ್ರ ಚೇಂಜ್ ಆಗ್ತದೆ, ವಾರ್ಡನ್ ರೂಪದಲ್ಲಿ ಆಗ್ತದೆ. ಆವಾಗೆಲ್ಲರನ್ನು ಹೋಲ್ಸೇಲ್ ಅಲ್ಲ ಒಂದೇ ನಿಯಮದ ಅಡಿಯಲ್ಲಿ ಅವರನ್ನು ಟ್ರೈನಿಂಗ್ ಕೊಡಬೇಕಾಗತ್ತೆ. ವಿಶೇಷವಾದಂತ ಪ್ರೀತಿ ಇರೋದಲ್ಲಿ ಸಿಗೋದಿಲ್ಲ. ಆವಾಗ ಆ ಮಗುವಿಂದು ಹೊಸ ಜನ್ಮ ಹೇಳೋದೇನಾಗತ್ತೆ, ಆರಂಭ ಆಗತ್ತೆ. ಅದಕ್ಕಾಗಿ ಈಗ ಆ ಸಮಯ ಬಂದಿದೆ, ನಿಮಗೆ ಆ ಹಾಸ್ಟೆಲಲ್ಲಿ ಹಾಕಬಾರ್ದು ಅಂತಂದ್ರೆ ಈಗ ಚೇಂಜ್ ಆಗ್ಲಿಕ್ಕೆ ಅವಕಾಶ ಇದೆ. ಇದೆ, ಅವಕಾಶ ಇದೆ. ನೀವು ಚೇಂಜ್ ಆಗಿಲ್ಲ ಅಂತ ನಾನೇನ್ ಮಾಡ್ತೀರ, ಹಾಸ್ಟೆಲ್ಗೆ ನಿಮ್ಗೆ ಹಾಕಿ. ಅದಕ್ಕಾಗಿ ನೀವು ನಿರ್ಣಯವನ್ನ ಮಾಡಿ, ಹಾಸ್ಟೆಲಲ್ಲಿ ಇದ್ಬಿಟ್ಟು ಓದ್ತಿರೋ, ಮನೇಲಿ ಇದ್ಬಿಟ್ಟು ಓದ್ತಿರೋ. ಮನೇಲಿ ಇದ್ಬಿಟ್ಟು ಓದ್ಬೇಕು ಅಂತಂದ್ರೆ ಬೆಳಿಗ್ಗೆ ಎದ್ದೇನ್ ಮಾಡ್ಬೇಕು? ಓದ್ಲಿಕ್ಕೆ ಕೂತ್ಕೊಳ್ಬೇಕು. ಏನ್ ಮಾಡ್ಬೇಕು? ಓಕೆ ಬಾಬಾ ಹೇಳ್ತಾರೆ ಮೊಬೈಲ್ ನೋಡೋದಿದೆ, ಒಂದು ಅರ್ಧ ಗಂಟೆ ನೋಡಿ, ಬೇಡ ಅಂತ ಹೇಳಿಲ್ಲ. ಓಕೆ, ಆದ್ರೆ ಹೆಚ್ಚಿನ ಸಮಯ ನೀನು ಕರೆಕ್ಟ್ ಆಗಿ ಸಾಧನೆ ಮಾಡ್ತಾ ಇದ್ರೆ ನಿನಗೆ ಅಪ್ಪನಿಂದ ಪಾಲನೆ ಸಿಗ್ತದೆ, ಪ್ರತಿದಿನ ಸ್ವೀಟ್ ಸಿಗ್ತದೆ, ಸ್ನೇಹ ಸಿಗ್ತದೆ, ಡೈರೆಕ್ಷನ್ ಸಿಗ್ತದೆ. ಹಾಸ್ಟೆಲಲ್ಲಿ ಸಿಗ್ತದೆ, ಆದ್ರೆ ಪಾಲನೆ ಸಿಗೋದಿಲ್ಲ. ಅಲ್ಲಿ ಅಫಿಷಿಯಲ್ ಲೆವೆಲ್ ಸಿಗ್ತದೆ, ಡಿಸಿಪ್ಲಿನ್ ರೂಪದಲ್ಲಿ ಸಿಗ್ತದೆ ಅಲ್ವಾ. ಇವಾಗ ನೋಡಿ, ಮನೆಯಲ್ಲಿ ಶರೀರಕ್ಕೆ ತಾಯಿ ತಂದೆ ಕೊಡುವಂತ ಪ್ರೀತಿಗೂ ಸೇವಾ ಕೇಂದ್ರದಲ್ಲಿ ನಿಮಿತ್ತ ಅಕ್ಕಂದಿರು ಕೊಡುವಂತ ಪ್ರೀತಿಗೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ. ಇದೆಯಲ್ಲೋ. ಅಲ್ಲೂ ಪ್ರೀತಿ ಕೊಡ್ತಾರೆ, ಆದ್ರೆ ಸರಿಯಾಗಿ ಕೆಲಸನೂ ಮಾಡಿಸ್ಕೊಳ್ಳ. ನಮ್ಮ ಮನೆಯಲ್ಲಿ ಅಮ್ಮ ನಾನು ಮಾಡೋದಿಲ್ಲ ಅಂತ ನಾನು ಗಲಾಟೆ ಮಾಡ್ಬೋದು, ಹಾಗಂತ ಅಲ್ಲಿ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ವಲ್ಲ. ಇವತ್ತು ನನಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಅಮ್ಮ ಮಾಡಾಕ್ತಾರೆ, ಆದ್ರೆ ಅಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ನಮ್ಮ ಕೆಲಸನೂ ಕೂಡ ನಾವೇ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ಅದರ ಪ್ರಭಾವ ನಿಮ್ಮ ಮೇಲೆ ಬರಬಾರದು ಅಂತಂದ್ರೆ ಈಗಲೇ ಈ ಒಂದು ನವರಾತ್ರಿಯ ಸಮಯದಲ್ಲಿ ನೀವು ಮಾಡಿರುವಂತ ತಪ್ಪನ್ನ ಅರ್ಥ ಮಾಡಿಕೊಂಡು ಮತ್ತೆ ಮೊದಲಿನ ಹಾಗೆ ನಾನು ಯಾವ ರೀತಿ ನಿರೀಕ್ಷೆ ಮಾಡ್ತಿದ್ದೇನೋ ಅದೇ ರೀತಿ ನೀವೇನ್ ಮಾಡ್ಬೇಕಾಗ್ತದೆ. ಆರಂಭದಲ್ಲಿ ಚೆನ್ನಾಗಿ ಸಾಧನೆ ಮಾಡುವಂತ ಏನು ಮಕ್ಕಳಾಗಿದ್ರಿ ಅದೇ ರೀತಿ ನೀವು ಬಂದ್ರೆ ನಿಮ್ಮನ್ನ ನಾನು ತಲೆ ಮೇಲೆ ಕುಳಿಸ್ಕೊಳ್ತೇನೆ, ಕಣ್ಣಿನ ರೆಪ್ಪೆಯಾಗಿ ನಿಮ್ಮನ್ನ ರಕ್ಷಣೆ ಮಾಡ್ಕೊಳ್ತೇನೆ. ನನ್ನ ಮಾತನ್ನ ಕೇಳಿಲ್ಲ ಅಂತಂದ್ರೆ ಊರಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋಗಿ ಹಾಸ್ಟೆಲ್ ಅಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಬಿಡ್ತೇನೆ.
ಕೆಲವೊಂದ್ಸಲ ಸೈಕೆಟ್ರಿಕ್ ಪೇಷಂಟ್ಗಳು ಮನೆ ಮಾತು ಕೇಳ್ದಿದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಟೂರಿಗೆ ಅಂತ. ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟು ಟಕ್ಕಂತ ಇನ್ನೊಂದು ಕಡೆ ಬಂದ್ಬಿಡ್ತಾರೆ. ಓಕೆನಾ? ಅವ್ರಿಗೆ ಗೊತ್ತೇ ಇರೋದಿಲ್ಲ ನಮ್ಗೆ ಹಾಸ್ಪಿಟಲ್ ಸೇರಿಸ್ತಾ ಇದಾರೆ ಅಂತ. ಯಾಕೆ ಹೇಳಿಬಿಟ್ಟು ಏನಾಗ್ಬಿಡ್ತದೆ, ಹೊರಟೋಗ್ತಾನೆ. ಹೊರಟೋಗ್ತಾನೆ. ಓಕೆ, ಇಲ್ಲಿ ಬಾಬಾ ಯಾಕೆ ಹೇಳ್ತಾರೆ ಅಂತಂದ್ರೆ, ಮಕ್ಕಳ ಈ ರೀತಿ ನೀವು ಮಾಡಿದಾಗ ಮುಂದಿನ ದಿನಗಳಲ್ಲಿ ಉದ್ಯೋಗದ ನಿಮಿತ್ತನೋ ಅಥವಾ ಮನೆಯಲ್ಲೇನೋ ಯಾವುದೋ ಒಬ್ಬರು ಶರೀರ ತ್ಯಾಗ ಮಾಡೋದ್ರ ಮೂಲಕ, ಏನೋ ನಷ್ಟ ಆಗೋದ್ರ ಮೂಲಕ, ಏನೋ ಸಮಸ್ಯೆ ಆಗೋದರ ಮೂಲಕ ನೀವು ನಾಟಕದಲ್ಲಿ ಈ ರೀತಿ ಸಿಕ್ಕಾಕೊಂಡು ಬೀಳ್ತೀರಾ. ಅದಕ್ಕೆ ಕಾರಣ ನಾವೇ. ಹುಡುಗಾಟಿಕೆ, ಆಲಸ್ಯ ಮತ್ತು ನೆಪಗಳು. ಆವಾಗ ನಿಮ್ಮಿಂದ ಅಷ್ಟು ಸಾಧನೆ ಮಾಡಬೇಕು ಅಂತಂದಾಗ ಆ ಕುಟುಂಬದಿಂದ ನೀವೇನ್ ಮಾಡ್ಬೇಕಾಗ್ತದೆ, ಬೇರೆ ಆಗ್ಬೇಕಾಗ್ತದೆ. ಲೌಕಿಕದಲ್ಲಿದ್ದು ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ಸೇರುವಂತ ಒಂದು ಪ್ರಮೇಯ ಬಂದ್ಬಿಡಬಹುದು. ಏನೋ ಒಂದು ರೀತಿಯಲ್ಲಿ ಏನಾಗ್ತದೆ ಅಂತಂದ್ರೆ, ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಕಷ್ಟಗಳು ಆ ಆತ್ಮನಿಗೆ ಬರುವಂತ ಕಾರಣದಿಂದ ಆ ಸಾಧನೆಯ ಶಿಖರವನ್ನ ತುಂಬಾ ಫಾಸ್ಟ್ ಆಗಿ ಏರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ಶಿಕ್ಷೆ ಕೊಡಬೇಕು ಅಂತ ಅಪ್ಪ ಇಷ್ಟ ಪಡೋದಿಲ್ಲ. ಆದ್ರೆ ಮಕ್ಕಳ ಮಾತು ಕೇಳ್ತಿದ್ರೆ ನಾನೇನು ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಆಕ್ಷನ್ ಅನ್ನು ನಿಮ್ಮ ಮೇಲೆ ತಗೊಳ್ಬೇಕಾ? ಬೇಡ. ಬೇಡ ಅಲ್ವಾ? ಅಂದಮೇಲೆ ಇಲ್ಲಿ ಹೊಸ ರೀತಿಯ ಹೊಸ ಸಂಬಂಧದಲ್ಲಿ ಆ ತಂದೆ ಮಕ್ಕಳನ್ನೇನ್ ಮಾಡ್ತಿದ್ದಾರೆ, ಹಾಸ್ಟೆಲಿಗೆ ಕಳಿಸ್ತಾನೆ. ಮನೇಲಿ ಇದ್ಬಿಟ್ಟು ಓದ್ತಿರೋ ಹಾಸ್ಟೆಲಿಗೆ ಹೋಗ್ತಿರೋ? ಮನೇಲಿ ಇರ್ತೀನಿ. ಮನೇಲಿ ಇರ್ಬೇಕು ಅಂತಂದ್ರೆ ತಂದೆ ಮಾತು ಕೇಳೋದು. 1 ವರ್ಷ ಹಾಸ್ಟೆಲ್ ಇದ್ಬಿಟ್ಟು ನೋಡ್ಕೊಂಡು ಬನ್ನಿ, ಅವಾಗ ಕಷ್ಟ ಸುಖ ಏನು ಅಂತ ಏನಾಗತ್ತೆ ಗೊತ್ತಾಗ ಅಲ್ಲಿ ನೀವು ಎಷ್ಟು ಗೊಳೋ ಅಂತ ಹತ್ತಿದ್ರು ಕೂಡ ನಿಮ್ಮ ಅಳವನ್ನು ಕೇಳಿ ಕಲಿಯಾರೋ ಇರೋದಿಲ್ಲ. ನಾನು ಊಟ ಮಾಡೋದು ಯಾರು ಏನು ಮಾತಾಡೋದಿಲ್ಲ, ಊಟಕ್ಕೆ ಬಡಿಸೋರೋ ಇಲ್ಲ, ನೀವು ಬಡಿಸ್ಕೊಂಡು ಬರ್ಬೇಕಷ್ಟೇ. ಅರ್ಧ ಗಂಟೆ ಲೇಟ್ ಆಗೋದು ಅಲ್ಲಿ ಏನೂ ಇರೋದಿಲ್ಲ. ಅಲ್ಲಿ ಎಲ್ಲ ಏನಾಗಿರ್ತದೆ, ಖಾಲಿ ಆಗೋಗಿದೆ. ಖಾಲಿ ಆಗಿರ್ತದೆ. ಆವಾಗ ಹೊರಗಡೆ ಪ್ರಪಂಚ ಹೇಗಿದೆ, ಅಮ್ಮ ನಾನು ಊಟ ಮಾಡೋದಿಲ್ಲ ಅಂತಂದ್ರೆ ಚಂದ ನೋಡು ಸೂರ್ಯ ನೋಡು ಅಂತ ಎಷ್ಟು ಬಾಯಲ್ಲಿ ಕೊಡ್ತಾ ಇದ್ರು. ಎಷ್ಟು ಮಜಾ ಗೊತ್ತಾ? ಒಂದ್ ಸಣ್ಣ ಮಗು ಇದೆಯಲ್ಲ, ಮನೇಲಿ ಅಮ್ಮ ಊಟ ಕೊಟ್ಟು ತಿನ್ನೋದೇ ಇಲ್ಲ. ಓಕೆನಾ? 3 ವರ್ಷದ ಮಗುನೇ ಇರ್ಬೋದು. ಅದೇ ಸ್ಕೂಲಿಗೆ ಕಳ್ಸ್ಕೊಡಿ, ಟೀಚರ್ ಒಂದು ಕೋಲ್ ಹಿಡ್ಕೊಂಡು ನಿಂತಿರ್ತಾರೆ, ಕ್ಯೂನಲ್ಲಿ ಕುಳಿಸಿರ್ತಾರೆ. ತನ್ನ ಬ್ಯಾಗಿಂದ ತಾನೇ ಊಟ ತೆಗೆದು ತಾನೇ ತಿನ್ಕೊಂಡು ಮತ್ತೆ ವಾಪಸ್ ಡಬ್ಬ ಹಾಕ್ಬಿಟ್ಟು ಬ್ಯಾಗಲ್ಲಿ ಹಾಕೊಂಡು ಏನ್ ಮಾಡ್ತದದು, ಬರ್ತಿದ್ದೆ. ಬರ್ತದೋ ಬರಲ್ಲೋ? ಯಾವಾಗ? ಸ್ಕೂಲ್ ಮಧ್ಯಾಹ್ನದ ಊಟ. ರಾತ್ರಿ ಮತ್ತೆ ಮನೆಗೆ ಬಂದ್ಮೇಲೆ ಮತ್ತೆ ಅಮ್ಮನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತದದು? ಸ್ಟ್ರೈಕ್ ಮಾಡಿದ್ವಿ ನಾನು. ಅಲ್ವಾ? ಸ್ಕೂಲಲ್ಲಿ ಯಾಕೆ ಸ್ಟ್ರೈಕ್ ಇಲ್ಲ? ಟೀಚರ್ ಭಯ. ಅಲ್ಲಿ ಸ್ಟ್ರೈಕ್ ಮಾಡದಲ್ಲಿ ಯಾರು ಕೇಳೋರು ಇಲ್ಲವಲ್ಲ. ಹಾಗೇನೆ ಮುಂದಿನ ದಿನಗಳಲ್ಲಿ ಬಾಬಾರವರ ಸಂಬಂಧನೆ ಹಾಗೆ ಸ್ಟ್ರಾಂಗ್ ಆಗಿರ್ತದೆ. ಅಂದ್ರೆ ಸಿಂಪಲ್ ಆಗಿ ಬಾಬಾ ಹೇಳೋದು, ನೀನು ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ನಾನು ಕೂಡ ನಿನ್ನ ಮಾತನ್ನ ಕೇಳೋದಿಲ್ಲ. ನಾನು ಹೇಳಿರುವಂತ ಮಾತನ್ನ ಕೇಳಿದ್ರೆ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಗೌರವದಿಂದ, ಅಷ್ಟೇ ಸ್ನೇಹದಿಂದ ನಿನ್ನ ಪಾಲನೆ, ಪೋಷಣೆ, ನಿನ್ನ ಅಭಿವೃದ್ಧಿ ಎಲ್ಲವನ್ನೂ ನಾನು ಮಾಡ್ತಾ ಇರ್ತೇನೆ. ಇಲ್ಲ ಅಂತಂದ್ರೆ ನಾನು ಮಾಡ್ತೇನೆ, ಅದು ಅಫಿಷಿಯಲ್ ಲೆವೆಲ್ ಅಲ್ಲಿ ಶಿಸ್ತುಬದ್ಧವಾಗಿ, ಕಾನೂನಾತ್ಮಕವಾಗಿ ಸ್ಟ್ರಾಂಗ್ ಆಗಿ ಏನ್ ಮಾಡ್ಬೇಕಾಗ್ತದೆ, ಪಾಲನೆಯನ್ನ ಮಾಡಬೇಕಾಗ್ತದೆ. ಅಲ್ಲಿ ಪ್ರೀತಿ ಸ್ನೇಹ ಸಿಗೋದು ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಯ್ಕೆ ನಮ್ದು. तो आप सभी बाप का बर्थडे मनाने आए हो या बच्चे का भी मनाने आए हो? ಮಕ್ಕಳೇ, ನೀವು ನಿಮ್ಮ ಬರ್ತಡೇ ಮಾಡ್ಲಿಕ್ಕೆ ಬಂದಿದ್ದೀರೋ ಅಥವಾ ತಂದೆಯ ಬರ್ತಡೇನು ಕೂಡ ಮಾಡ್ಲಿಕ್ಕೆ ಬಂದಿದ್ದೀರೋ? ಒಂದು ಮಗು ಹಾಸ್ಟೆಲ್ ಅಲ್ಲಿ ಇದ್ದಾಗ ಆ ಹಾಸ್ಟೆಲ್ ಅಲ್ಲಿ ಮಗುವಿನ ಬರ್ತಡೇ ಆಚರಣೆ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಮನೇಲಿದ್ದಾಗ ಮಾಡ್ತಾರೆ. ಅಪ್ಪ ಅಮ್ಮನಿಂದ ಗಿಫ್ಟ್ ಕೂಡ ಏನಾಗತ್ತೆ, ಸಿಗತ್ತೆ ಅಲ್ವಾ? ಅದಕ್ಕಾಗಿ ನೀವು ತಂದೆಯ ಮಡಿಲಲ್ಲಿದ್ದಾಗ ಆ ಎಲ್ಲ ವ್ಯವಹಾರಗಳು ಸೂಕ್ಷ್ಮ ರೂಪದಲ್ಲಿ ಏನಾಗ್ತಾ ಇರ್ತದೆ, ನಡೀತಾ ಇರತ್ತೆ. ಅಂದಮೇಲೆ ತಂದೆ ಹೇಳಿರುವಂತ ಮಾತು ಸಮಯದ ಅನುಸಾರ ಬಾಬಾ ಏನ್ ಹೇಳ್ತಾರೋ ಅದನ್ನು ನಾವು ಕೇಳಬೇಕು, ಕೇಳಬಾರ್ದು? ಹೇಳ್ಬೇಕು ತಾನೆ? क्योंकि सारे कल्प में परमात्मा बाप और परमात्मा बच्चों का इतना अथाह प्यार है जो जन्म भी साथ साथ है. ಬಾಬಾ ಹೇಳ್ತಾರೆ, ಪೂರ್ತಿ ಕಲ್ಪದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮ ಮಕ್ಕಳ ಇಷ್ಟೊಂದು ತುಂಬಾ ಪ್ರೀತಿ ಇದೆಯಂತೆ, ಅದು ಪ್ರತಿಯೊಂದು ಜನ್ಮನೂ ಕೂಡ ಏನಾಗ್ತಾ ಹೋಗ್ತದಂತೆ, ಜೊತೆ ಜೊತೆ ಆಗ್ತಾ ಇದೆ ಅಂತೆ. ಇಲ್ಲೊಂದು ಸೀಕ್ರೆಟ್ ಇದೆ ಆದ್ಮೇಲೆ ಈ ಲೈನಲ್ಲಿ ಏನ್ ಹೇಳ್ತಿದ್ದಾರೆ ಬಾಬಾ, ಪೂರ್ತಿ ಕಲ್ಪದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮನ ಮಕ್ಕಳ ಅತಾಹ ಪ್ರೀತಿ ಏನಿದು?
ಇದರ ಅರ್ಥ ಏನು? ಯಾರಾದ್ರೂ ಹೇಳ್ತೀರಾ? ಪರಮಾತ್ಮ ತಂದೆ ಮತ್ತು ಪರಮಾತ್ಮ ಮಕ್ಕಳು ತುಂಬಾ ಪ್ರೀತಿಯಲ್ಲಿ ಇರ್ತಾರೆ ಅಂದ್ರೆ ಅದು ಎಲ್ಲಾ ಜನ್ಮದಲ್ಲೂ ನಡ್ಕೊಂಡು ಬರ್ತದಂತ. ಯಾವ್ದದ್ದು? ನೀವೇನು ಉತ್ತರ ಕೊಡ್ತೀರಲ್ಲ, ಆ ಉತ್ತರ ಅದರಲ್ಲಿರುವಂತ ಎಲ್ಲ ಶಬ್ದಕ್ಕೂ ಕೂಡ ಏನಾಗಿರ್ಬೇಕು? ಅದು ಅನ್ವಯ ಆಗಿರಬೇಕು. ಏನದು? ಈ ಸಂಗಮ ಯುಗದಲ್ಲಿ ಸಿಗುವಂತ ಪ್ರೀತಿ ಅಣ್ಣ. ಆಮೇಲೆ ಶಬ್ದ ಇದೆಯಲ್ಲ, ಪರಮಾತ್ಮ ತಂದೆ, ಪರಮಾತ್ಮ ಮಕ್ಕಳು, ಈ ಶಬ್ದಕ್ಕೆ ಸಂಬಂಧಪಟ್ಟಂತ ಅರ್ಥ. ಏನಿರ್ಬೋದು? ಮತ್ತೆ ಯಾರಾದ್ರೂ ಹೇಳ್ತೀರಾ? ಆತ್ಮ ಅವಿನಾಶಿ, ಪರಮಾತ್ಮನು ಅವಿನಾಶಿ, ಸರಿ ಜ್ಞಾನನು ಅವಿನಾಶಿ. ಸರಿ. ತಂದೆ ಮತ್ತು ಮಕ್ಕಳು ಅಂತ ಅಂದ್ಮೇಲೆ ತಂದೆ ಮಕ್ಕಳಿಗೆ ಇನ್ನೊಂದು ಕೊಡ್ತಾ ಇದ್ದಾರಲ್ವಾ? ಕೊಡ್ತಾ ಇದ್ದಾರೆ ತಾನೆ? ಅದು ಎಲ್ಲ ಗಿಫ್ಟ್ ಅಂತ ತಿಳ್ಕೊಳ್ಳಿ, ಶಕ್ತಿ ಅಂತ ತಿಳ್ಕೊಳ್ಳಿ, ಏನಾದ್ರು ಒಂದು ಕೊಡ್ತಾ ಇದ್ದಾರ. ಅದು ಜನ್ಮ ಜನ್ಮಾಂತರಕ್ಕೂ ಬರ್ಬೇಕಂತ ನೋಡಿ. ಪ್ರಾರಬ್ಧ ಫಲ ಪ್ರಾರಬ್ಧ ಅಂತಾರೆ. ಅದೇನೆ ಫಲ ಅಂತಂದ್ರೆ ನೀವು ಕರ್ಮ ಮಾಡಿದ್ಮೇಲೆ ಅದು ಸಿಗುವಂತ ಫಲಕ್ಕೆ ಪ್ರಾರಬ್ಧ ಅಂತ ಹೇಳ್ತಾರೆ. ಏನದು? ಸ್ವರ್ಗ. ನೋಡಿ, ಇಲ್ಲಿ ಬಾಬಾ ಬರೀ ಬಾಪ್ ಅಂತ ಹೇಳಿಲ್ಲ, ಅದ್ ಹಿಂದ್ಗಡೆ ಏನು ಇಟ್ಟಿದ್ದಾರೆ ಬಾಬಾ? ಪರಮಾತ್ಮ ಬಾಪ ಅಂತ ಹೇಳಿದ್ರು ಅಲ್ವಾ? ಅಲ್ಲಿ ಬರೀ ಮಗು ಅಂತ ಹೇಳಿಲ್ಲ, ಅಲ್ಲಿ ಏನ್ ಹೇಳಿದ್ರು? ಪರಮಾತ್ಮ ಬಚ್ಚೆ ಅಂತ ಹೇಳಿದ್ರು ಬಾಬಾ. ಹೌದಾ? ಅದ್ರಲ್ಲಿ ಏನೋ ಒಂದು ಸೀಕ್ರೆಟ್ ಇರ್ಬೇಕಲ್ವಾ? ಅಂದ್ರೆ ತಂದೆ ಮತ್ತು ಮಕ್ಕಳ ಸಂಬಂಧನೂ ಅಲ್ಲಿದೆ, ತಂದೆ ಮಕ್ಕಳಿಗೆ ಏನೋ ಒಂದು ಕೊಟ್ಟಿದ್ದಾರೆ, ಅದಿದೆ. ಅದ್ರ ಜೊತೆಗೆ ಪರಮಾತ್ಮ ಹೇಳುವಂತ ಶಬ್ದದಲ್ಲಿ ಏನೋ ಒಂದು ವಿಶೇಷತೆ ಇದೆ. ಏನದು? ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಎಲ್ಲ ಆತ್ಮಗಳ ತಂದೆ ಪರಮಾತ್ಮ. ನೋಡಿ, ತಂದೆ ಮಕ್ಕಳಿಗೆ ಏನ್ ಕೊಡ್ತಾರೆ? ಆಸ್ತಿ ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ಉಡುಗೊರೆ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ. ಓಕೆ, ತಂದೆ ಮಕ್ಕಳಿಗೆ ಏನೋ ಒಂದು ಕೊಡಬೇಕು. ಕೊಡೋದಲ್ಲಿ ಈ ಶಬ್ದ ಅನ್ವಯ ಆಗ್ಬೇಕು. ಈಗ ಕೊಟ್ಟಿದ್ದು ಅದು ಜನ್ಮ ಜನ್ಮಕ್ಕೂ ಬರಬೇಕು. ಇದು 3 ಕಂಡೀಷನ್. ಹೌದು ತಾನೆ? ತಂದೆ ಆಗಿರುವಂತ ಕಾರಣದಿಂದ ಬರ್ತಡೆಗೆ ಬಾಬಾ ಏನೋ ಒಂದು ಕೊಡಬೇಕು. ಅದು ಪೂರ್ತಿ ಕಲ್ಪದಲ್ಲಿ ಸ್ಪೆಷಲ್ ಆಗಿರ್ಬೇಕು. ಮತ್ತು ಇವಾಗ ಕೊಟ್ಟಿರೋದು ಮುಂದಿನ ಜನ್ಮಕ್ಕೂ ಬರ್ಬೇಕು. ಏನದು? ಸಪ್ತಗುಣಗಳು. ನೋಡಿ, ಬಾಬಾ ಹೇಳ್ತಾರೆ, ನಾವು ಬಾಬಾನ ಹತ್ರ ಏನ್ ಕೇಳ್ತೀವಿ? ಸ್ಥೂಲವಾಗಿರೋದು ಅಂತ ಕೇಳ್ತೀವಿ. ಹೌದಾ? ಬಿಲ್ಡಿಂಗ್ ಬೇಕು, ಹಣ ಬೇಕು ಅಲ್ವಾ? ಆವಾಗ ಅದು ಮುಂದಿನ ಜನ್ಮಕ್ಕೆ ಬರುತ್ತಾ? ಇಲ್ಲಿ ಹಣ ಮುಂದಿನ ಜನ್ಮಕ್ಕೆ ತಗೊಂಡು ಹೋಗ್ತೀರಾ ನೀವು? ಇಲ್ಲ ತಾನೆ? ಪರಮಾತ್ಮನಲ್ಲಿ ಏನಿದೆ? ಸಪ್ತ ಗುಣಗಳಿದ್ದಾವೆ. ಆವಾಗ ಬಾಬಾನ ಹತ್ರ ನಾನೇನ್ ಕೇಳ್ಬೇಕು? ಅದನ್ನೇ ಕೇಳ್ಬೇಕು ತಾನೆ. ಮಗು ಅಪ್ಪ ಅಮ್ಮನ ಹತ್ರ ಏನ್ ಕೇಳತ್ತೋ ಅದನ್ನ ತಾನೇ ಕೊಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ನೀವು ಪರಮಾತ್ಮನಿಂದ ತೆಗೆದುಕೊಂಡಿರುವಂತ ಸಪ್ತ ಗುಣಗಳು ಏನಿದಾವೆ, 84 ಜನ್ಮನೂ ನಿಮ್ ಜೊತೆಯಲ್ಲಿ ಬರ್ತವೆ, ಇರುತ್ತವೆ. ಎಲ್ಲಾ ಜನ್ಮದಲ್ಲೂ ಇರ್ತದೆ. ತಗೊಳ್ಳೋದು ಯಾವಾಗ? ಈಗ. ಅದಕ್ಕಾಗಿ ಈಗ ನೀವು ಪರಮಾತ್ಮನಿಂದ ಸಪ್ತ ಗುಣಗಳನ್ನೇ ತೆಗೆದುಕೊಳ್ಬೇಕು, ಅದನ್ನೇ ಅನುಭವಿಸ್ಬೇಕು, ಬೇರೆಯವ್ರಿಗೂ ಕೂಡ ಅದನ್ನೇ ಕೊಡಬೇಕೆ ಹೊರತು ಸ್ಥೂಲವಾದಂತ ಡಿಮಾಂಡ್ ನೀವು ನನ್ನ ಹತ್ರ ಇಡಬಾರದು. ಅದರ ಅನುಸಾರ ಎಷ್ಟು ಬೇಕೋ ಅದನ್ನ ನಾನು ಕೊಡ್ತೇನೆ, ಅದನ್ನ ನೀವು ಕೇಳಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಅದರ ಬಗ್ಗೆ ನನ್ನ ಎದುರುಗಡೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಡಿ. ಯಾವ ಅಪ್ಲಿಕೇಶನ್ ಹಾಕ್ಬೇಕಂತೆ? ನಿರಾಕಾರವಾದಂತ ಮೂಲ ಸ್ವರೂಪದಲ್ಲಿ ಪರಮಾತ್ಮನಲ್ಲಿರುವಂತಹ ಸಪ್ತ ಗುಣಗಳು. ಯಾಕಂದ್ರೆ ಇವಾಗ ನಾವು ದೊಡ್ಡವರಾಗಿದ್ದೀವಲ್ವಾ? ಚಿಕ್ಕವರಿದ್ದಾಗಿ ಚಿಕ್ಕವ್ರು ಏನ್ ಕೇಳ್ತಾರೆ? ಚಾಕ್ಲೇಟ್ ಕೇಳ್ತಾರೆ, ಐಸ್ ಕ್ರೀಮ್ ಕೇಳ್ತಾರೆ ಅಲ್ವಾ? ದೊಡ್ಡವರಾದ್ಮೇಲೆ ಬುಲೆಟ್ ಕೇಳ್ತಾರೆ ಮತ್ತು ಕಂಪ್ಯೂಟರ್ ಕೇಳ್ತಾರೆ. ಏನ್ ಕೇಳಬೇಕು ಅಂತ ಹೇಳ್ತಾರೆ ಬಾಬಾ? ಏನ್ ಕೇಳಬೇಕಂತೆ? ಒಂದು ಸ್ಥೂಲವಾದ ಒಂದು ಮಗು ಇದೆ, ಶಾರೀರಿಕವಾಗಿ ಆ ಮಗು ಏನ್ ಕೇಳುತ್ತೆ ಚಿಕ್ಕವರಿದ್ದಾಗ? ಆಟದ ಸಾಮಾನುಗಳು, ಆಟದ ಸಾಮಾನು ಕೇಳ್ತಾರೆ. ದೊಡ್ಡವರಾದ್ಮೇಲೆ ಏನ್ ಕೇಳಬೇಕು? ಆಕ್ಚುಲಿ ಆ ಮಗು ಎಲ್ಲ ಪ್ರಪಂಚವನ್ನು ನೋಡಿದ ಮೇಲೆ ಅದಕ್ಕೆ ಅನ್ಸ್ಬೇಕು, ಅಮ್ಮನ ಮಡಿಲಲ್ಲಿ ಹೋದಾಗ ಸಿಗುವಂತ ನಿರಾಕಾರ ಸುಖದ ಎದುರುಗಡೆಗೆ ಕಂಪ್ಯೂಟರು, ಬುಲೆಟ್ ಬೈಕು ಇದ್ಯಾವುದೂ ಕೂಡ ಶ್ರೇಷ್ಠ ಅಲ್ಲ ಅಂತ ಅದಕ್ಕೆ ಅನ್ಸ್ಬೇಕು.
ಯಾಕಂತಂದ್ರೆ ಅದು ಸಂಪಾದನೆ ಮಾಡ್ತಾ ಇದೆ, ಸ್ಥೂಲವಾಗಿರೋದನ್ನ ಅದೇನ್ ಮಾಡ್ತಾ ಇದೆ, ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ಲಿಕ್ಕೆ ಸಿಗ್ತಾ ಇದೆ. ಓಕೆ, ಕಂಪ್ಯೂಟರ್ ಅದು ಖರೀದಿ ಮಾಡಬಹುದು, ಬೇರೆಯವರು ಕೊಡಬಹುದು, ಬುಲೆಟ್ ಬೈಕ್ ಇನ್ನೊಬ್ರು ಕೊಡಬಹುದು. ಆದ್ರೆ ಅಮ್ಮನ ಪ್ರೀತಿಯನ್ನ ಪ್ರಪಂಚದಲ್ಲಿ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಕೂಡ ಸಂಪಾದನೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಈ ವಾಸ್ತವಿಕ ಅರ್ಥ ಯಾವಾಗ ಆ ಮಗುವಿಗೆ ಗೊತ್ತಾಗತ್ತೋ, ತಂದೆಯಿಂದ ದೂರ ಇರ್ತದೋ, ತಾಯಿಯಿಂದ ದೂರ ಆಗತ್ತೋ, ಅವಾಗ ಅದೇನ್ ಮಾಡುತ್ತೆ, ಅದೇ ಬೇಕು ಅಂತ ಹೇಳ್ಬಿಟ್ಟು ಬರುತ್ತೆ. ಅದು ಬರಬೇಕು ಅಂತಂದ್ರೆ ಮೊದಲು ತಾಯಿ ಮಗುಗೆ ಆ ಪ್ರೀತಿಯನ್ನ ಕೊಟ್ಟಿರಬೇಕು, ಅದರ ಅನುಭವ ತಾಯಿ ಮಗುಗೆ ಆಗಿರಬೇಕು. ಹಾಗೆ ಇಲ್ಲಿ ಬಾಬಾ ಹೇಳ್ತಾನೆ, ಇಷ್ಟೆಲ್ಲ ನೀವು ಮಾಡಿದ ಮೇಲೆ ಪೂರ್ತಿ ಕಲ್ಪದಲ್ಲಿ ಪರಮಾತ್ಮನ ಮೂಲ ಸ್ವರೂಪದ ಸಪ್ತ ಗುಣಗಳು ನಾವೇನ್ ಮಾಡ್ಬೇಕು, ಬಾಬಾನಿಂದ ತೆಗೆದುಕೊಳ್ಬೇಕು. ಯಾವ್ದಕ್ಕೋಸ್ಕರ? ಇಡೀ ಕಲ್ಪಕ್ಕೋಸ್ಕರ. ಕಲ್ಪಕ್ಕೋಸ್ಕರ, ನಿಮಗೋಸ್ಕರ ಅಲ್ವಾ? ಇಲ್ಲಿ ನಮಗೋಸ್ಕರ ನಾನು ತೆಗೆದುಕೊಳ್ಬೇಕು ಅಥವಾ ಎಲ್ಲರಿಗೂ ಹಂಚೋದಕ್ಕೆ ತೆಗೆದುಕೊಳ್ಬೇಕು? ಹಂಚಲಿಕ್ಕೆ. ಅದು ತಾನೆ. ನನಗೋಸ್ಕರ ತಗೊಂಡು ನಾನೇನ್ ಆಗ್ಬಿಡ್ತೇನೆ, ಸ್ವಾರ್ಥಿ ಆಗ್ಬಿಡ್ತೇನೆ. ಅದೇ ಎಲ್ಲರಿಗೋಸ್ಕರ ನಾನು ತಗೊಂಡು ಏನಾಗ್ತಾನೆ, ನಿಸ್ವಾರ್ಥಿ ಆಗ್ತಾನೆ. ಅಂದ್ಮೇಲೆ ಇವತ್ತು ಬಾಬನ ಹತ್ರ ನಾನು ಏನ್ ಕೇಳಬೇಕು? ಬಿಲ್ಡಿಂಗ್ ಕೇಳಬೇಕಾ, ಹಣ ಕೇಳಬೇಕಾ, ಹೆಸರು ಕೀರ್ತಿ ಕೇಳಬೇಕಾ, ಜಾಬ್ ಕೇಳಬೇಕಾ, ಏನ್ ಕೇಳಬೇಕು? ಪರಮಾತ್ಮಲ್ಲಿರುವಂತ ಸಪ್ತ ಗುಣಗಳನ್ನ ನನ್ನ ಮೂಲಕ ಎಲ್ಲರಿಗೂ ನೀನೇನ್ ಮಾಡು, ಕೊಡು. ಮೂಲ ರೂಪದಲ್ಲಿ ನಾವೇನ್ ಮಾಡ್ಬೇಕಾಗಿ ಬರ್ಬೇಕು. ಇದು ಬರ್ತಡೆ ಅಂತ ಹೇಳ್ತಾರೆ ಬಾಬಾ. ಇದು ಹೊಸ ಬರ್ತಡೆ ತಾನೆ. ನೋಡಿ, ಒಂದೊಂದು ಶಬ್ದದ ಆಳದಲ್ಲಿ ಹೋದಾಗ ನಮ್ಗೆ ಅದರಲ್ಲಿರುವಂತ ಒಂದು ಮೀನಿಂಗ್ ಏನಾಗ್ತಾ ಹೋಗ್ತದೆ, ಗೊತ್ತಾಗ್ತಾ ಹೋಗ್ತದೆ. ಅದಕ್ಕೆ ಇವತ್ತಿನ ಕ್ವಶನ್ ಅಲ್ಲಿ ಏನ್ ಹೇಳಿದ್ರು ಬಾಬಾ, ಭಾಗ್ಯಶಾಲಿ ಮಕ್ಕಳು ಮಾತ್ರ ಇದನ್ನ ಏನ್ ಮಾಡ್ಕೊಳ್ಳಿಕ್ ಸಾಧ್ಯ, ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ. ಅವಾಗ ಆ ಶಬ್ದ ನನಗೆ ಅನ್ವಯ ಆಗತ್ತ ಅಂತ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಚೆಕ್ ಮಾಡ್ಬೇಕು. ಶಬ್ದ ಎಲ್ಲರಿಗೂ ಒಂದೇನೆ, ಅದ ಅರ್ಥ ಮಾತ್ರ ಬೇರೆ ಬೇರೆ. ಬೇರೆ ಬೇರೆ. ಸಮಯದ ಅನುಸಾರದಲ್ಲಿ ಬಾಬಾ ಹೇಳ್ತಾರೆ, ಇಲ್ಲಿವರೆಗೆ ನೀವು ಸ್ಥೂಲವಾಗಿ ಕೊಟ್ಟಿದ್ದೀರಿ, ಕೇಳಿದಿರಿ, ನಾನು ಕೂಡ ಕೊಟ್ಟಿದ್ದೇನೆ. ಯಾವಾಗ? ಬಾಬಾ ಇನ್ನೊಂದು ಹೇಳ್ತಾರೆ, ಕಲ್ಪದಲ್ಲಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಬಾಬಾ ಅದಕ್ಕೊಂದು ಕಾರಣ ಇದೆ. ಮಕ್ಕಳೇ, ದ್ವಾಪರ ಯುಗದಲ್ಲೂ ಕೂಡ ಭಕ್ತಿ ಮಾರ್ಗದಲ್ಲಿ ನನ್ನ ಎದುರುಗಡೆ ಬೇಕಾದಷ್ಟು ಕೇಳಿದ್ರು ಕೇಳಿಲ್ವೋ ನೀವು? ಅದಕ್ಕೂ ನಾನು ಕೊಟ್ಟಿದ್ದೇನೋ ಇಲ್ವೋ? ಆವಾಗ ನೀವು ಸ್ಥೂಲ ಕೇಳಿದ್ರು, ಸೂಕ್ಷ್ಮ ಕೇಳಿದ್ರು? ಈಗ ಬಾಬನ ಮಗು ಆದ್ಮೇಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕೇಳಿರೋದು ಯಾವ್ದನ್ನ? ಸ್ಥೂಲವಾಗಿರೋದು. ಈಗ ಯಾವ್ದಕ್ ಹೋಗ್ಬೇಕು? ಇದನ್ನು ಬಾಬಾ ಹೇಳ್ತಾರ. ಪೂರ್ತಿ ಕಲ್ಪದಲ್ಲಿ ಜ್ಞಾನ ಇದ್ಬಿಟ್ಟು ಸೂಕ್ಷ್ಮವಾಗಿರೋದನ್ನ ನೀವು ಕೇಳಬೇಕಾಗಿರೋದು ಈಗ, ತೆಗೆದುಕೊಳ್ಬೇಕಾಗಿರೋದು ಈಗ, ಕೊಡಬೇಕಾಗಿರೋದು ಈಗ. ಇದೆಲ್ಲ ಏನ್ ನಡೀತದೆ, ವಿಚಿತ್ರ ರೂಪದಲ್ಲಿ ನಡೆಯುತ್ತೆ. ಎಲ್ಲೂ ಕೂಡ ಯಾವುದೇ ವ್ಯವಹಾರಗಳು, ಸಂಕಲ್ಪಗಳು, ಮಾತುಕತೆಗಳು, ವಸ್ತುಗಳು ಕಣ್ಣಿಗೆ ಕಾಣೋದಿಲ್ಲ. ಕೊಟ್ಟವನಿಗೆ ಗೊತ್ತು, ತಗೊಂಡವನಿಗೆ ಗೊತ್ತು, ಅನುಭವಿಸೋನಿಗೆ ಗೊತ್ತು. ಅಂದ್ಮೇಲೆ ಇದು ಬರ್ತಡೆ ವಿಚಿತ್ರ, ಹೌದು ಅಲ್ವೋ? ನೋಡಿ, ಆ ಒಂದು ಶಬ್ದಗಳು ಆ ಮುರಳಿಯ ಎಲ್ಲ ವಾಕ್ಯಕ್ಕೂ ಕೂಡ ಏನಾಗಿರ್ಬೇಕದು, ಅನ್ವಯ ಆಗಿರ್ಬೇಕು. ಅವಾಗ ಗೊತ್ತಾಗ್ತದೆ, ಎಸ್ ನಮ್ಗೆ ಮುರಳಿ ಕರೆಕ್ಟ್ ಆಗಿ ಏನಾಗ್ತಾ ಇದೆ, ಅರ್ಥ ಆಗ್ತದೆ. ನಾವು ಪ್ರತಿ ಶಿವರಾತ್ರಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆತ್ಮ ಪರಮಾತ್ಮ, ಆತ್ಮ ಪರಮಾತ್ಮ, ಆತ್ಮ ಪರಮಾತ್ಮ, ನಾನು ಮಗು, ಶಿವ ತಂದೆ ಏನು ತಂದೆ, ಇದೇ ಸಂಬಂಧದಲ್ಲಿ ನಾವು ಹೋಗ್ತಾ ಇರ್ತೀವಿ. ಆದ್ರೆ ಬಾಬಾ ಏನ್ ಹೇಳ್ತಾರೆ, ಅದ್ರ ಮುಂದಿನ ಲೆವೆಲ್ ಅನ್ನು ನಾನು ಹೇಳಿರ್ತೇನೆ. ತಂದೆ ಆದ್ರೂ ಕೂಡ ಅಲ್ಲಿ ಏನಾಗಿರ್ತದೆ, ಚೇಂಜ್ ಆಗಿರ್ತದೆ. ಯಾಕಂದ್ರೆ ಪ್ರತಿ ಬರ್ತಡೆಗೂ ಕೂಡ ತಂದೆ ಮಗುಗೆ ಚಾಕ್ಲೇಟೇ ತಂದು ಕೊಡೋದಿಲ್ವಲ್ಲ ಅಲ್ವಾ? ಮುಂದಿನ ಬರ್ತಡೆಗೆ ಏನಾಗುತ್ತೆ, ಡ್ರೆಸ್ ಬರ್ತದೆ. ಅದ್ರ ಮುಂದಿನ ಬರ್ತಡೆಗೆ ಸೈಕಲ್ ಬರ್ತದೆ. ಅದರ ಮುಂದಿನ ಬರ್ತಡೆಗೆ ಬೈಕ್ ಬರ್ತದೆ. ಅದರ ಮುಂದಿನ ಬರ್ತಡೆಗೆ ಕಾರ್ ಬರ್ತದೆ. ಗಿಫ್ಟ್ ಚೇಂಜ್ ಆಗುತ್ತೋ ಇಲ್ವೋ? ಹಾಗೆ ಇಲ್ಲೂ ಕೂಡ ಪ್ರತಿ ಶಿವರಾತ್ರಿಯಲ್ಲಿ ಬಾಬಾ ನಮ್ಗೆ ಕೊಡುವಂತ ಜನ್ಮ ಚೇಂಜ್ ಆಗತ್ತೋ ಇಲ್ವೋ? ಅದ್ರ ಉದ್ದೇಶ ಚೇಂಜ್ ಇರುತ್ತೋ ಇಲ್ವೋ? ಉದ್ದೇಶ ಎರಡು. ಒಂದು, ಬಾಬಾ ಹೇಳ್ತಾರೆ ನಿರಾಕಾರವಾದ ವಿಕಾರದಿಂದ ಹೊರಗಡೆಗೆ ಬಾ. ಎರಡನೇದು, ನಿರಾಕಾರವಾದ ಶಕ್ತಿಯನ್ನು ತೆಗೆದುಕೊಂಡು ಬೇರೆಯವ್ರಿಗೆ ನೀನ್ ಮಾಡ್ಬೇಕು, ಕೊಡಬೇಕು. ಒಂದು ಕ್ಲೀನಿಂಗ್ ಮಾಡುವಂತ ಒಂದು ಬರ್ತಡೇ ಬಗ್ಗೆ ಹೇಳ್ತಿದ್ದಾರೆ ಬಾಬಾ. ಮತ್ತೆ ಯಾವ ಕರ್ಮವನ್ನ ಮಾಡ್ಬೇಕು ಆ ಬರ್ತಡೇ ಬಗ್ಗೆನೂ ಕೂಡ ಬಾಬಾ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಬಿಡಬೇಕಾಗಿರೋದು ಯಾವ್ದನ್ನ, ಮಾಡ್ಬೇಕಾಗಿರೋದು ಯಾವ್ದನ್ನ. ಸ್ಕೂಲಿಗೆ ಹೋದಾಗ ಆಟ ಆಡೋದನ್ನ ಬಿಡಬೇಕು, ಎಜುಕೇಶನ್ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು. ಜಾಬಿಗೆ ಹೋದಾಗ ಆಟ ಆಡೋದು ಬಿಡಬೇಕು, ಓದೋದನ್ನು ಬಿಡಬೇಕು. ಏನ್ ಜಾಬ್ ಇದು ಅದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಪರಿವಾರ ಆಯ್ತು, ಸಂಸಾರ ಆಯ್ತು ಅಂದ್ಮೇಲೆ ಏನ್ ಮಾಡ್ಬೇಕಾಗ್ತದೆ, ಸಂಸಾರ ನಿರ್ವಹಣೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಹೀಗೆ ಸಮಯದ ಅನುಸಾರ ಪಾತ್ರ ಏನಾಗ್ತಾ ಹೋಗ್ತದೆ,
ಚೇಂಜ್ ಚೇಂಜ್ ಆಗತ್ತೆ. ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವೇನ್ ಮಾಡ್ಬೇಕಾಗ್ತದೆ? ಸಮಯದ ಅನುಸಾರ ಗಮನವನ್ನು ಇಡಬೇಕಾಗತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ರೀತಿ ಒಂದು ಪ್ರೀತಿ, ಈ ರೀತಿ ಒಂದು ಸ್ನೇಹ ಜನ್ಮ ಜನ್ಮನು ನಿಮ್ಮ ಜೊತೆಯಲ್ಲಿ ಇರ್ತದೆ, ಬರೀ ಒಂದು ಜನ್ಮಕ್ಕೋಸ್ಕರ ಅಲ್ಲ. ಹಾಗಿದ್ರೆ ಈ ಒಂದು ಜನ್ಮಕ್ಕೋಸ್ಕರ ಒಂದು ಜನ್ಮದ ಪತಿ, ಒಂದು ಜನ್ಮದ ಮಕ್ಕಳು, ಒಂದು ಜನ್ಮದ ಕಂಪ್ಯೂಟರ್, ಒಂದು ಜನ್ಮದ ಬೈಕ್ ಕೇಳ್ತಿರೋ ಅಥವಾ ಜನ್ಮ ಜನ್ಮ ಬೇಕಾಗಿರೋದು ಕೇಳ್ತಿರೋ ಅಂತ ಬಾಬಾ ಏನ್ ಮಾಡ್ತಾರೆ? ನಿಮ್ಮನ್ನ ಕೇಳ್ತಾ ಇದ್ದಾನೆ. ಬಾಪ್ ಕೋ ಅಕೇಲಾ ವಿಶ್ವ ಪರಿವರ್ತನ ಕಾ ಕಾರ್ಯ ನಹಿ ಕರ್ನಾ ಹೈ. ನೋಡಿ, ಇಲ್ಲಿ ಬಂದ್ರು ಬಾಬಾ, ಇವಾಗ ಕನೆಕ್ಟ್ ಆದ್ರು, ಮುಂದೆ ಕನೆಕ್ಟ್ ಆದ್ರು. ಏನ್ ಹೇಳಿದ್ರು ಬಾಬಾ? ನಾನೊಬ್ನೇ ವಿಶ್ವ ಪರಿವರ್ತನೆ ಕಾರ್ಯ ಮಾಡೋದಿಲ್ಲ, ಬಚ್ಚೋಕೆ ಸಾಥ್ ಸಾಥ್ ಕರ್ನಾ ಹೇನ, ಮಕ್ಕಳ ಜೊತೆಯಲ್ಲಿ ಮಾಡ್ಬೇಕು ತಾನೆ. ಅಂದ ಮೇಲೆ ಈಗ ನನ್ನ ಜವಾಬ್ದಾರಿ ಹೊಸ ಜನ್ಮ, ಹೊಸ ಶಿವರಾತ್ರಿ ಯಾವುದು ಅಂತಂದ್ರೆ, ನನ್ನಲ್ಲಿರುವಂತಹ ವಿಕಾರವನ್ನ ತೆಗೆದು ನಿರಾಕಾರ ಪರಮಾತ್ಮನ ಜೊತೆಯಲ್ಲಿ ಕುತ್ಕೊಂಡ್ಬಿಟ್ಟು ನಿರಾಕಾರ ಶಕ್ತಿಯನ್ನ ವಿಶ್ವಕ್ಕೆ ನಾನೇನ್ ಮಾಡ್ಬೇಕು? ಕೊಡ್ತಾ ಇರ್ಬೇಕು. ಹರಡುವಂತಹ ಜವಾಬ್ದಾರಿಯ ಹೊಸ ಬರ್ತಡೇನೆ ಹೊರತು ಹುಡುಗಾಟಿಕೆ ಬರ್ತಡೇ. ಇಲ್ಲಿಗೆ ಬಂದು ಕನೆಕ್ಟ್ ಆದ್ರೆ ಗೊತ್ತಾಯ್ತಾ ನಿಮ್ಗೆ? ಇಲ್ಲಿಗೆ ಬಂದ್ರು ಬಾಬಾ, ನಾನು ಮೂಲವಾದಂತ ಶಕ್ತಿ, ನೀನು ಸಾಧನ. ಇಲ್ಲಿಯವರೆಗೆ ನೀನು ವೈಯಕ್ತಿಕವಾಗಿ ಕೇಳ್ತಾ ಇದ್ದೆ, ನಾನು ಸತ್ಯುಗಕ್ಕೆ ಹೋಗ್ಬೇಕು, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನನ್ನ ವಿಕರ್ಮ ವಿನಾಶ ಆಗ್ಬೇಕು ಹೇಳುವಂತ ರೂಪದಲ್ಲಿ ವೈಯಕ್ತಿಕವಾಗಿ, ಸ್ಥೂಲವಾಗಿ, ಸ್ವಾರ್ಥವಾಗಿ ಕೇಳ್ತಾ ಇದ್ದೆ. ಈಗ ನಿನ್ನ ಸ್ಟೈಲ್ ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಯಾವುದಕ್ಕೋಸ್ಕರ ನೀನು ನಿಮಿತ್ತನಾಗ್ಬೇಕು? ವಿಶ್ವ ಪರಿವರ್ತನೆಗೆ ನಿಮಿತ್ತವಾಗಬೇಕು. ಆ ವಿಶ್ವ ಪರಿವರ್ತನೆ ಕಾರ್ಯ ನಿರಾಕಾರದಲ್ಲಿ ನಡೀತದೆ, ವಿಚಿತ್ರದಲ್ಲಿ ನಡೆಯುತ್ತೆ. ನೀನು ಎಲ್ಲೇ ಇದ್ರೂ ಕೂಡ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ರೆ ನೀನು ಅದಕ್ಕೆ ಯೋಗ್ಯನಾಗ್ತೀಯ. ಅಂತಹ ಮಕ್ಕಳಿಗೆ ನಾನು ಹೊಸ ಬರ್ತಡೆಯನ್ನ ಕೊಡ್ತಾ ಇದ್ದೇನೆ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಕಾರ್ಯದಲ್ಲಿ ತಂದರೆ ಮಾತ್ರ ಕೆಲವರಲ್ಲಿ ಕೆಲವರು ಮಾತ್ರ ಈ ಬರ್ತಡೆಗೆ ಏನಾಗಿರ್ತಾರೆ? ಯೋಗ್ಯರಾಗಿರ್ತಾರೆ. ಕೆಲವರಲ್ಲಿ ಕೆಲವರು ಅಂತಂದ್ರೆ ಫಸ್ಟ್ ಕಂಡೀಷನ್ ಯಾರು ಈಶ್ವರ ಜ್ಞಾನ ಪಡ್ಕೊಂಡಿದ್ದಾರೆ ಅವರಿಗೆ ಅಲ್ವಾ? ಇವತ್ತೆಷ್ಟು ಬಾಬನ ಮಕ್ಕಳಿದ್ದಾರೆ, ಅದರಲ್ಲಿ ಕೆಲವರಲ್ಲಿ ಕೆಲವರು. ಯಾಕೆ ಅಂತಂದ್ರೆ ಈಶ್ವರ ಜ್ಞಾನ ಪಡ್ಕೊಂಡ ಮೇಲೂ ಕೂಡ ನಾವೇನ್ ಮಾಡ್ತೀವಿ? ಅಲ್ಲ, ಸೇವೆ ಮಾಡ್ತೀವಿ, ಪಾಂಪ್ಲೆಟ್ಸ್ ಕೊಡೋದು, ಜ್ಞಾನ ಹೇಳೋದು, ಬ್ರಹ್ಮಭೋಜನ ಮಾಡೋದು ಮಾಡ್ತೀವಿ. ಆದ್ರೆ ಇದು ಯಾವುದು ವಿಶ್ವ ಕಲ್ಯಾಣ ಅಲ್ಲ. ಯಾಕಂದ್ರೆ ಪಾಂಪ್ಲೆಟ್ಸ್ ಕೆಲವರಿಗೆ ತಾನೇ ಕೊಡ್ತೀವಿ, ಜ್ಞಾನ ಕೆಲವರಿಗೆ ತಾನೇ ಹೇಳ್ತೀವಿ. ಬ್ರಹ್ಮಭೋಜನ ಮಾಡಿದ್ವಿ, ಫಿಲ್ಮ್ ಮಾಡಿದ್ವಿ, ಶೂಟಿಂಗ್ ಮಾಡಿದ್ವಿ, ಹಾಡಾಡಿದ್ವಿ, ಎಲ್ಲ ಮಾಡಿದ್ವಿ. ಇದರಲ್ಲ ವಿಶ್ವ ಕಲ್ಯಾಣ ಆಗತ್ತಾ? ಇಲ್ಲ. ವಿಶ್ವ ಕಲ್ಯಾಣ ಆಗೋದು ಯಾವ್ದಲ್ಲಿ? ವಿಶ್ವ ಕಲ್ಯಾಣ ಆಗೋದು ಯಾವ್ದಲ್ಲಿ? ಮನಸ್ಸನ್ನು ಎಲ್ಲ ಕಡೆಯಿಂದ ತೆಗೆದು ಪರಮಾತ್ಮನಲ್ಲಿಟ್ಟು ಪರಮಾತ್ಮನ ಸಪ್ತ ಗುಣಗಳು ಮಾತ್ರ ಏನಾಗಬೇಕು? ವಿಶ್ವದ ಕಡೆಗೆ ಹೋಗ್ತಾ ಇರಬೇಕು. ಅದು ಮನಸಾ ಸೇವೆಯಲ್ಲಿ ಮಾತ್ರ. ಧನದ ಸೇವೆಯಲ್ಲಿ ವಿಶ್ವಕ್ಕೆಲ್ಲ ತಲುಪಲಿಕ್ಕೆ ಆಗತ್ತಾ? ವಾಚ ಸೇವೆಯಲ್ಲಿ ತಲುಪಲಿಕ್ಕೆ ಆಗತ್ತಾ? ಕರ್ಮಣ ಸೇವೆಯಲ್ಲಿ ಆಗತ್ತಾ? ಇಲ್ಲ. ಯಾವ ಸೇವೆಯಲ್ಲಿ? ಮನಸಾ ಸೇವೆಯಲ್ಲಿ ಮಾತ್ರ. ಆವಾಗ ನಿಮ್ಮ ಮನಸ್ಸು ಪರಮಾತ್ಮನ ಸಪ್ತ ಗುಣಗಳು ಬಿಟ್ಟರೆ ಬೇರೆ ಯಾವುದ್ರ ಜೊತೆಗೂ ಕನೆಕ್ಟ್ ಆಗಿರಬಾರ್ದು. ಅದು ಕೇವಲ ವಿಶ್ವಕ್ಕೆ ಕೊಡೋದ ಕಡೆಗೆ ಮಾತ್ರ ಕನೆಕ್ಟ್ ಆಗಿರಬೇಕು ಹೊರತು ಸ್ವಯಂ ಅನುಭವ ಮಾಡೋದ ಕಡೆನೂ ನಿಮ್ಮ ಗಮನ ಇರಬಾರ್ದು. ಇಂತಹ ಹೊಸ ಆತ್ಮಗಳ ಅವಶ್ಯಕತೆ ನನಗೆ ಇದೆ ಅಂತ ಪೋಸ್ಟ್ ಇದೆ. ಅದಕ್ಕಾಗಿ ಕೆಲವೊಂದು ಮಕ್ಕಳನ್ನ ನಾನು ಇರೋ ಜನರಲ್ಲಿ ಏನ್ ಮಾಡ್ತಿದ್ದೇನೆ? ಅಪಾಯಿಂಟ್ ಮಾಡ್ಕೊಳ್ತಿದ್ದೇನೆ. ಅದಕ್ಕೆ ನೀವು ಅರ್ಹರಾಗಬೇಕು ಅಂತಂದ್ರೆ ನೀವು ಈ ರೀತಿ ನಿಮ್ಮನ್ನು ಏನ್ ಮಾಡ್ಕೊಳ್ಬೇಕು? ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ನಾನು ಪ್ರಮೋಷನ್ ಕೊಡ್ತೇನೆ. ನೀವು ಅದನ್ನ ಮಾಡಿಲ್ಲ ಅಂತ ನಿಮ್ಗೆ ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ. ಯಾಕಂದ್ರೆ ಬಾಬಾನ ಭಾಷೆ ಅರ್ಥ ಮಾಡ್ಕೊಂಡವ್ರು ಮಾತ್ರ, ಯೋಗ್ಯರಾದವ್ರಿಗೆ ಮಾತ್ರ ಬಾಬಾ ಏನ್ ಮಾಡ್ತಾರೆ? ಆ ಪೋಸ್ಟಿಂಗ್ ಅನ್ನ ಕೊಡ್ತಾರೆ. ಎಲ್ಲರಿಗೂ ಕೂಡ ಆ ಪೋಸ್ಟ್ ಕೊಡೋದಿಲ್ಲ. ಹಾಗಿದ್ರೆ ಆದ್ಮೇಲೆ ನಿಮ್ಗೂ ಕೂಡ ಈ ಪೋಸ್ಟ್ ಬೇಕು, ಹೊಸ ಜನ್ಮ ಬೇಕು ಅಂತಂದ್ರೆ ಈ ರೀತಿ ನೀವು ಸಾಧನೆಯನ್ನ ಮಾಡಬೇಕು. ಅದರ ಮೊದಲು ಬಾಬಾರವರ ಮಹಾವಾಕ್ಯವನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಏನ್ ಹೇಳ್ತಿದ್ದಾರೆ, ಅವ್ರ ಉದ್ದೇಶ ಏನಿದೆ, ಯಾವುದರ ಅವಶ್ಯಕತೆ ಇದೆ ನೋಡಿ. ಒಂದು ವಿಷಯ ನೀವು ನೋಡಿ, ಅವ್ಯಕ್ತ ಮುರಳಿಲ್ ಬಾಬನ ಸ್ಟೈಲೇ ಬೇರೆ ಇರ್ತದೆ, ಸಾಕಾರ ಮುರಳಿಲ್ ಬಾಬನ ಸ್ಟೈಲೇ ಬೇರೆ ಇರ್ತದೆ. ಹಾಗೆ ಅವ್ಯಕ್ತ ರೂಪದಲ್ಲಿ ನೀವು ಮುಂದೋಗ್ಬೇಕು, ಸಾಕಾರ ರೂಪದಲ್ಲಿ ಮುಂದೋಗ್ಬೇಕು. ನೀವೇನ್ ಮಾಡ್ಕೊಳ್ಳಿ? ನಿರ್ಣಯ ಮಾಡ್ಕೊಳ್ಳಿ. ಓಕೆ? ಅಂದ್ರೆ ಕಂಪ್ಯೂಟರ್ ಕೆಲಸ ಮಾಡ್ತಿರೋ, ಸ್ಥೂಲ ಕೆಲಸ ಮಾಡ್ತಿರೋ, ನೀವೇನ್ ಮಾಡ್ಕೊಳ್ಳಿ?
ಚೆಕ್ ಮಾಡ್ಕೊಳ್ಳಿ. ಸಂಬಳ ಯಾರಿಗೆ ಜಾಸ್ತಿ ಸಿಗ್ತದೆ? ಕಂಪ್ಯೂಟರ್ ಕೆಲಸ ಮಾಡ ಹಾ, ಓಕೆ. ಓಂ ಶಾಂತಿ.